ಗೀತೆಯಲ್ಲಿ ಪರಮಾತ್ಮ ಹೇಳುವಂತಹ ಒಂದು ಮಾತು, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇತೆ ನತ್ತಂ ಶೋಚಿತುಮರ್ಹಸಿ ಎಂಬುದಾಗಿ ಹೇಳ್ತಾನೆ. ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ಅಂತ ಹೇಳಿದರೆ ಹುಟ್ಟಿರೋದು ಸಾಯೋದಕ್ಕೇನೆ ಅಂತ, ಹಾಗೆ ಸತ್ತ ಅಂತ ಹೇಳಿದರೆ ಮತ್ತೆ ಅವನು ಇನ್ನೊಂದು ಜನ್ಮವನ್ನು ತಾಳ್ತಾನೆ ತನ್ನ ಕರ್ಮಕ್ಕೆ ಅನುಸಾರವಾಗಿ. ಹಾಗಾಗಿ ತಸ್ಮಾದಪರಿಹಾರ್ಯೇತೆ ನತ್ತಂ ಶೋಚಿತುಮರ್ಹಸಿ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇದನ್ನು ಪರಿಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹುಟ್ಟಿದವನು ಸಾಯುವುದು ನಿಶ್ಚಿತ, ಸತ್ತವನು ಮತ್ತೆ ಹುಟ್ಟುವುದು ನಿಶ್ಚಿತ. ಹಾಗಾಗಿ ದುಃಖವನ್ನು ಪಡುವುದು ಬೇಡ. ದುಃಖ ಪಡುವುದನ್ನು ಬಿಟ್ಟು ಅವರ ಉದ್ಧಾರಕ್ಕೆ ಯಾವ ಯಾವ ಕಾರ್ಯಗಳನ್ನು ಮಾಡಬೇಕೋ ಆಯಾಯ ಕಾರ್ಯಗಳನ್ನು ಮಾಡು ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಉಪದೇಶ ಮಾಡ್ತಾನೆ. ಆ ರೀತಿಯಾಗಿ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು. ವಿಶೇಷವಾಗಿ ಅದೇ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಅಂದರೆ ಎಂತಹ ದೊಡ್ಡ ದೊಡ್ಡ ಯಜ್ಞಯಾಗಾದಿಗಳನ್ನೇ ಮಾಡಲಿ ಅಥವಾ ಸಣ್ಣ ಪುಟ್ಟ ವ್ರತಗಳನ್ನೇ ಮಾಡಲಿ, ಅದರ ಕೊನೆಯಲ್ಲಿ ಒಂದು ಸಣ್ಣ ಜ್ಞಾನ ಕಾರ್ಯವನ್ನು ಮಾಡಿದಾಗ ಅದು ವಿಶಿಷ್ಟವಾದಂತಹ ಫಲವನ್ನು ಕೊಡುತ್ತೆ ಮತ್ತು ಪೂರ್ಣವಾದಂತಹ ಫಲವನ್ನು ಕೊಡುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಎಂತಹ ಕಾರ್ಯ ಮಾಡಿದರೂ ಕೂಡ ಜ್ಞಾನ ಕಾರ್ಯವನ್ನು ಮಾಡದೇ ಹೋದರೆ ಆ ಕಾರ್ಯ ಎಂಬುದು ಅಪೂರ್ಣ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ವಿಶೇಷವಾಗಿ ನಿಮ್ಮ ತಾಯಿಯವರ ವರ್ಷಾಂತಿಕ ಸಂದರ್ಭದಲ್ಲಿ ಪರಮ ಪಾವನಕರವಾದಂತಹ ಪುರಾಣ ಸ್ಥಾನದಲ್ಲಿ ಇರುವಂತಹ ಒಂದು ಹರಿವಂಶದ ಪ್ರವಚನ ಎಂಬುದು ಪ್ರಾರಂಭ ಆಗ್ತಾ ಇದೆ. ಈ 3 ದಿನಗಳ ಕಾಲ ನಿರ್ವಿಘ್ನವಾಗಿ ಆ ಹರಿವಂಶ ಪುರಾಣ ಎಂಬುದು ಸಾಗಲಿ ಎಂಬುದಾಗಿ ಆ ಹರಿವಂಶ ಪ್ರತಿಪಾದ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಹರಿವಂಶ ಪುರಾಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಹರಿವಂಶ ಅಂದರೆ ಏನು ಅಂತ ಹೇಳಿದರೆ, ನಮಗೆಲ್ಲರಿಗೂ ಕೂಡ ಮಹಾಭಾರತ ಅಂತ ಗೊತ್ತು. ಮಹಾಭಾರತ 1,00,000 ಶ್ಲೋಕವುಳ್ಳಂತಹ ಅತಿ ದೊಡ್ಡ ವಿಸ್ತಾರವಾದಂತಹ ಗ್ರಂಥ. ಆ ಒಂದು ಮಹಾಭಾರತದ ಖಿಲಭಾಗ ಅಂತ ಹೇಳಿದರೆ ಉಳಿದ ಭಾಗ ಅಂತ. ಮಹಾಭಾರತವನ್ನು 1,00,000 ಶ್ಲೋಕ ರಚನೆ ಮಾಡಿ ಮತ್ತೆ ಕೊನೆಗೆ ಉಳಿದಂತಹ ಹರಿವಂಶ ಭಾಗವನ್ನು ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ರಚನೆ ಮಾಡ್ತಾನೆ. ಇಂತಹ ಯಾವ ಮಹಾಭಾರತವನ್ನು ಮತ್ತು ಹರಿವಂಶ ಪುರಾಣ ಇದನ್ನು ಯಾರು ಶ್ರವಣ ಮಾಡ್ತಾರೋ ಕೇಳ್ತಾರೋ ಅವರಿಗೆ ಎಷ್ಟು ಪುಣ್ಯ ಅಂತ ವೇದವ್ಯಾಸ ದೇವರೇ ಹೇಳ್ತಾರೆ. ಯೋ ಘೋಷತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಬಹುವಿಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚೈವ ಅಂತ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನ ಅಂತ ಹೇಳಿದ್ರೆ ಗೋದಾನ ಅಂತೆ. ಯಾಕೆಂದರೆ ಆ ಹಸುವಿನಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ವಾಸವಾಗಿರ್ತಾರೆ. ಅಂತಹ ಎಲ್ಲರಿಗೂ ಉಪಯೋಗಕಾರಿಯಾದಂಥದ್ದು ಗೋ. ಅಂತಹ ಗೋವನ್ನು ದಾನ ಮಾಡೋದು ಜಗತ್ತಿನಲ್ಲಿ ಒಂದು ಶ್ರೇಷ್ಠ ದಾನ. ಅಂತಹ ಗೋವುಗಳನ್ನು ಒಂದಲ್ಲ, ಯೋ ಗೋಶತಂ 100 ಗೋವುಗಳನ್ನು ದಾನ ಮಾಡಬೇಕು ಅಂತೆ. ಅದು ಹೇಗೆ? ಸುಮ್ಮನೆ ಸಾಮಾನ್ಯ ಗೋವುಗಳಲ್ಲ, ಕನಕ ಶೃಂಗಮಯಂ, ಅವುಗಳ ಕೊಂಬಿಗೆ ಬಂಗಾರದ ಕವಚವನ್ನು ಮಾಡಿ ದಾನ ಕೊಡಬೇಕು. ಮತ್ತು ಅವುಗಳ ಗೊರಸಿಗೆ ಪಾದಗಳಿಗೆ ಬೆಳ್ಳಿಯ ಪಾದಗಳನ್ನು ಹಾಕಿ ಯಾರು ವಿಪ್ರಾಯ ವೇದ ವಿದುಷೆ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಅಂತೆ. ಅಂದರೆ ಸುಮ್ಮನೆ ಸಾಮಾನ್ಯ ಬ್ರಾಹ್ಮಣ ಅಲ್ಲ, ವೇದ ವಿದುಷೆ ಅನೇಕ ವೇದಗಳನ್ನು ನಿರಂತರವಾಗಿ ಅಧ್ಯಯನ ಮಾಡಿರಬೇಕು ಮತ್ತು ಬಹುವಿಶ್ರುತಾಯ ನಿರಂತರವಾಗಿ ಅದನ್ನು ಅನೇಕ ಜನರಿಗೆ ಉಪದೇಶ ಮಾಡ್ತಾ ಇರಬೇಕು. ಆ ರೀತಿಯಾಗಿ 100 ಗೋವುಗಳನ್ನು ಒಬ್ಬ ಶ್ರೇಷ್ಠನಾದಂತಹ ಯೋಗ್ಯ ವಿದ್ವಾಂಸನಿಗೆ ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಎಂಬುದು ಈ ಮಹಾಭಾರತದ ಕಥೆಯನ್ನು ಮತ್ತು ಹರಿವಂಶದ ಕಥೆಯನ್ನು ಶ್ರವಣ ಮಾಡಿದರೂ ಅಷ್ಟೇ ಪುಣ್ಯ ಬರುತ್ತೆ, ಅದೇ ರೀತಿಯಾಗಿ ಹೇಳಿದರೂ ಅಷ್ಟು ಪುಣ್ಯ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಶತಾಶ್ವಮೇಧಸ್ಸೆ ಯದತ್ರ ಪುಣ್ಯಂ ಅಂತ 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಭವೇದ್ ಅನಂತಂ ಹರಿವಂಶ ದಾನ, ಹರಿವಂಶ ಪುಸ್ತಕವನ್ನು ದಾನ ಮಾಡಿದರೆ ಅಷ್ಟು ಪುಣ್ಯ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅತ್ಯಂತ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಗ್ರಂಥ ಹರಿವಂಶ. ವಿಶೇಷವಾಗಿ ಸಂತಾನವನ್ನು ಯಾರು ಬಯಸ್ತಾರೋ ಅವರಿಗೆ ಹರಿವಂಶ ಶ್ರವಣ ಮಾಡಿದರೆ ಉತ್ತಮ ಸಂತಾನ ಆಗುತ್ತೆ. ಇನ್ನು ಹೆಣ್ಣು ಸಂತಾನ ಆಗಿ ಗಂಡು ಸಂತಾನ ಆಗದೇ ಹೋಗಿದ್ದರೆ ಆ ಸಂದರ್ಭದಲ್ಲಿಯೂ ಕೂಡ ಹರಿವಂಶದ ಶ್ರವಣವನ್ನು ಮಾಡಿದರೆ ಅದರಿಂದಾಗಿ ವಿಶೇಷವಾದಂತಹ ಸಂತಾನ ಗಂಡು ಸಂತಾನ ಆಗುತ್ತೆ. ಇನ್ನು
ಮರಣ ಹೊಂದಿದವರ ಉದ್ದೇಶವಾಗಿ ಅದನ್ನು ಶ್ರವಣ ಮಾಡಿದರೆ ಆ ಮರಣ ಹೊಂದಿದಂತಹ ವ್ಯಕ್ತಿಗಳಿಗೆ ಉತ್ತಮ ಲೋಕಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಇದೇ ಹರಿವಂಶದಲ್ಲಿ ಹೇಳ್ತಾರೆ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ ಹರಿವಂಶ. ಹೆಸರೇ ಹೇಳುವಂತೆ ಹರಿಯ ವಂಶ. ಯಾಕೆಂದರೆ ನಮಗೆ ಒಬ್ಬ ತಂದೆ ತಾಯಿ ಅಂತ ಇರ್ತಾರೆ, ಅವರಿಗೆ ತಂದೆ ತಾಯಿ, ಹೀಗೆ ಹೋಗ್ತಾ 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 ಕೊನೆಗೆ ಸಿಗುವುದು ನಮಗೆ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೂ ತಂದೆಯಾದವರು ಯಾರು? ಪರಮಾತ್ಮ. ಹೀಗೆ ಇಡೀ ಜಗತ್ತೆಲ್ಲವೂ ಕೂಡ ಯಾರ ವಂಶ ಅಂತ ಹೇಳಿದ್ರೆ ಪ್ರಧಾನವಾಗಿ ಹರಿಯ ವಂಶ, ಪರಮಾತ್ಮನಿಂದಾಗಿ ಹುಟ್ಟಿದಂತಹ ವಂಶ. ಅಂತಹ ಪರಮಾತ್ಮನ ವಂಶವನ್ನು ನಿರಂತರವಾಗಿ ಅಲ್ಲಿ ಯಾರ್ಯಾರು ಅವತಾರ ಮಾಡಿದರೂ ಎಲ್ಲವನ್ನೂ ಕೂಡ ಈ ಒಂದು ಹರಿವಂಶ ಪುರಾಣದಲ್ಲಿ ಉಪದೇಶ ಮಾಡ್ತಾರೆ. ಪ್ರಧಾನವಾಗಿ ಶೌನಕ ಮಹರ್ಷಿಗಳು ಸೂತ ಮಹರ್ಷಿಗಳಿಗೆ ಪ್ರಶ್ನೆ ಮಾಡ್ತಾರೆ ಅಂತೆ. ಆ ಶೌನಕ ಮಹರ್ಷಿಗಳು ಆ ಸೂತರ ಹತ್ತಿರ ಪ್ರಶ್ನೆ ಮಾಡ್ತಾರೆ. ಇಲ್ಲಿಯ ತನಕ ಅವರು ಸಮಗ್ರವಾದಂತಹ ಮಹಾಭಾರತವನ್ನು ಉಪದೇಶ ಮಾಡಿದ್ದರು ಅವರಿಗೆ. ಅಂದರೆ ಒಂದು ಶ್ಲೋಕ, 1,00,000 ಶ್ಲೋಕಾತ್ಮಕವಾದಂತಹ ಅತ್ಯಂತ ದೊಡ್ಡ ಗ್ರಂಥ ಅದು ಮಹಾಭಾರತ. ಅಂತಹ ಮಹಾಭಾರತ ಗ್ರಂಥವನ್ನು ವಿಸ್ತಾರವಾಗಿ ಅವರೆಲ್ಲರೂ ಕೂಡ ಉಪದೇಶ ಮಾಡಿರ್ತಾರೆ. ಕೊನೆಗೆ ಕೇಳ್ತಾರೆ ಅಂತೆ, ನೀವು ಇಷ್ಟೆಲ್ಲ ಕಥೆಯನ್ನು ಹೇಳಿದಿರಿ, 1,00,000 ಶ್ಲೋಕಗಳಲ್ಲಿ ಸಮಗ್ರ ಮಹಾಭಾರತವನ್ನು, ಅನೇಕ ರಾಜಾಧಿರಾಜರು, ಅದೇ ರೀತಿಯಾಗಿ ಕೃಷ್ಣನ ಚರಿತ್ರೆ, ಪಾಂಡವರು ಕೌರವರು ಅವರಿಗೆ ನಡೆದಂತಹ ಯುದ್ಧ ಎಲ್ಲವನ್ನು ಉಪದೇಶ ಮಾಡಿದಿರಿ. ಅದರಲ್ಲಿ ವಿಷ್ಣು ಸಹಸ್ರನಾಮ ಬಂತು, ಭಗವದ್ಗೀತೆ ಬಂತು, ಮೋಕ್ಷ ಧರ್ಮ ಬಂತು, ಹೀಗೆ ಅನೇಕ ಗ್ರಂಥಗಳು ಬಂದವು. ಆ ಎಲ್ಲ ವಿಷಯವನ್ನು ಕೇಳಿದೆವು. ಆದರೆ ನೀವು ನಮಗೆ ಇನ್ನೂ ವಿಸ್ತಾರವಾಗಿ ಆ ಮುಂದಿನ ಕಥೆಯನ್ನು ಹೇಳಿ ಅಂತ ಅವರು ಹೇಳ್ತಾರೆ. ನತು ವೃಷ್ಣ್ಯಂಧಕಾನಾಮೈ ತದ್ಬರವಾನ್ ಪ್ರಬ್ರವೀತುಮೇ ಅಂತ. ನೀವೇನು ಹೇಳಿದ್ರಿ, ಚಂದ್ರವಂಶ ಮತ್ತು ಸೂರ್ಯವಂಶದ ಕಥೆಯನ್ನು ಹೇಳಿದಿರಿ. ಆದರೆ ವೃಷ್ಣಿ ಮತ್ತು ಅಂಧಕ, ವೃಷ್ಣಿ ಅಂತ ಹೇಳಿದರೆ ಆ ಕೃಷ್ಣನ ವಂಶ, ಆ ವಂಶದ ಕಥೆಯನ್ನು ನೀವು ನಮಗೆ ಹೇಳಲೇ ಇಲ್ಲ. ಅದೇ ರೀತಿಯಾಗಿ ಅಂಧಕ ಎಂಬಂತಹ ಒಬ್ಬ ರಾಜರುಗಳ ವಂಶ, ಆ ಎಲ್ಲ ರಾಜರುಗಳ ಕಥೆಯನ್ನು ನನಗೆ ಉಪದೇಶ ಮಾಡಿ ನಮಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಆ ಶೌನಕ ಮುಂತಾದಂತಹ ಎಲ್ಲ ಮಹರ್ಷಿಗಳು ಕೂಡ ಸೂತ ಪುರಾಣಿಕರ ಹತ್ತಿರ ಪ್ರಶ್ನೆ ಮಾಡ್ತಾರೆ ಅಂತೆ. ಅದಕ್ಕೆ ಆ ಸೂತ ಪುರಾಣಿಕರು ಹೇಳ್ತಾರೆ, ಸರಿ, ನೀವು ಕೇಳಿದಂತೆ ಆ ವೃಷ್ಣಿ ಮತ್ತು ಅಂಧಕ ವಂಶವನ್ನು ನಿಮಗೆ ವಿಸ್ತಾರವಾಗಿ ಉಪದೇಶ ಮಾಡಿ ಹೋಗ್ತೇನೆ. ಇದನ್ನು ಯಶ್ಚೈನಾಂ ಧಾರಯೇತ್ತಾತ ಶೃಣುಯಾದ್ ವ್ಯಾಪ್ತ್ಯವೀಕ್ಷಣಕಃ ಸ್ವವಂಶಧಾರಣಂ ಕೃತ್ವ ಸ್ವರ್ಗಲೋಕೆ ಮಹೀಯತೆ ಅಂತ. ಇಂತಹ ಅತ್ಯಂತ ಪುಣ್ಯಕರವಾದಂತಹ ಈ ಒಂದು ಹರಿವಂಶವನ್ನು ಯಾರು ಕೇಳ್ತಾರೋ ಅವರು ಸ್ವವಂಶಧಾರಣಂ ಕೃತ್ವ, ಅಂದರೆ ಅವರ ವಂಶ ಎಂಬುದು ನಿರಾತಂಕವಾಗಿ ಮುಂದೆ ಬರೆಯುತ್ತೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಸ್ವರ್ಗಲೋಕೆ ಮಹೀಯತೆ, ನಂತರ ವಿಶೇಷವಾಗಿ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಪುರಾಣವನ್ನು ನೀವು ಕೇಳಿ ಅಂತ ಆ ಸೂತ ಪುರಾಣಿಕರು ವಿಸ್ತಾರವಾಗಿ ಅದನ್ನು ಉಪದೇಶ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಗ್ರಂಥದ ಹೆಸರೇ ಹೇಳುವಂತೆ ಹರಿವಂಶ, ಪರಮಾತ್ಮನಿಂದಾಗಿ ಪ್ರಾರಂಭವಾದಂತಹ ವಂಶ ಹರಿವಂಶ. ಅದರಲ್ಲಿ ಮೊದಲು ಇದ್ದಿದ್ದು ಯಾರು? ಸಾಕ್ಷಾತ್ ಪರಮಾತ್ಮ ಅಂತ. ಆ ಪರಮಾತ್ಮ, ಅವನಿಗೆ ಹೆಸರು ನಾರಾಯಣ ಎಂಬುದಾಗಿ. ನಾರಾಯಣ ಎಂಬುದಾಗಿ ಪರಮಾತ್ಮನಿಗೆ ಯಾಕೆ ಹೆಸರು ಅಂತ ಹೇಳಿದರೆ, ಆ ಪರಮಾತ್ಮ ಮೊದಲು ಇದ್ದಿದ್ದು ಎಲ್ಲಿ ಅಂತ ಹೇಳಿದ್ರೆ ನೀರಿನಲ್ಲಿ ಅಂತೆ. ಯಾಕೆಂದರೆ ಪರಮಾತ್ಮ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ. ಪ್ರಳಯದಲ್ಲಿ ಇಡೀ ಜಗತ್ತನ್ನು ಸಂಹಾರ ಮಾಡಿ ಆ ಎಲ್ಲ ಜಗತ್ತನ್ನು ಕೂಡ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಳ್ಳುತ್ತಾನೆ. ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ತಾನೇನು ಮಾಡ್ತಾನೆ, ಯೋಗ ನಿದ್ರೆಗೆ ಮಲಗಿಸ್ತಾನೆ. ಯೋಗ ನಿದ್ರೆ ಅಂತ ಹೇಳಿದರೆ ಇಡೀ ಜಗತ್ತಿನಲ್ಲಿ ನೀರು ತುಂಬಿರುತ್ತೆ. ಪ್ರಳಯ ಜಲಧಿ ಅಂತ, ಪ್ರಳಯ ಸಮುದ್ರ. ಆ ಪ್ರಳಯದ ನೀರಿನಲ್ಲಿ ಒಂದು ಪುಟ್ಟ ಆಲದ ಎಲೆ, ಆ ಆಲದ ಎಲೆಯ ಮೇಲೆ ಪರಮಾತ್ಮ ಬಾಲರೂಪವನ್ನು, ಚಿಕ್ಕ ರೂಪವನ್ನು ಧರಿಸಿ ಮಲಗಿರ್ತಾನೆ. ಅನೇಕ ವರ್ಷಗಳ ಕಾಲ ಮಲಗಿ ಮತ್ತೆ ಸೃಷ್ಟಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಇದ್ದಿದ್ದು ಕೇವಲ 3 ಒಂದು ನೀರು, ಒಂದು ಆಲದ ಎಲೆ, ಇನ್ನೊಂದು ಪರಮಾತ್ಮ. ಹಾಗಾಗಿ ಪರಮಾತ್ಮ ಆವಾಗ ಎಲ್ಲಿ ವಾಸವಾಗಿದ್ದ? ನೀರಿನಲ್ಲಿ ವಾಸವಾಗಿದ್ದ. ಹಾಗಾಗಿ ಅವನಿಗೆ ನೀರಾಯಣ ಎಂಬುದಾಗಿ ಹೆಸರು ಬಂತು. ಆ ನೀರಿಗೆ ಇನ್ನೊಂದು ಹೆಸರು ನಾರ ಅಂತ. ಹಾಗಾಗಿ ನೀರಿನಲ್ಲಿ ಯಾರು ಮಲಗಿದ್ದನೋ ಅವರು ನಾರಾಯಣ ಎಂಬುದಾಗಿ ಆ ಪರಮಾತ್ಮ ನಾರಾಯಣ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೇ ಏನು ಮಾಡಬೇಕು? ಸೃಷ್ಟಿ ಪ್ರಾರಂಭ ಮಾಡಬೇಕು. ಬೇರೆ ವಸ್ತುಗಳಿಲ್ಲ, ಇರುವುದು ಕೇವಲ ನೀರು, ಪರಮಾತ್ಮ ಮತ್ತು ಆಲದ ಎಲೆ. ಅದಕ್ಕೋಸ್ಕರ ಪರಮಾತ್ಮ
ಆ ನೀರಿನಲ್ಲಿ ಪರಮಾತ್ಮ ತನ್ನ ರೇತಸ್ಸನ್ನು ಇಡ್ತಾನೆ ಅಂತೆ. ಆ ರೇತಸ್ಸನ್ನು ಪರಮಾತ್ಮ ನೀರಿನಲ್ಲಿ ಇಟ್ಟಾಗ ಅದು ಬಂಗಾರದ ಬಣ್ಣಕ್ಕೆ ತಿರುಗುತ್ತೆ ಅಂತೆ, ವಿಶಿಷ್ಟವಾದಂತಹ ಬಂಗಾರದ ಬಣ್ಣ. ಅಂತಹ ಬಂಗಾರದ ಬಣ್ಣದ ಆ ಪರಮಾತ್ಮನ ರೇತಸ್ಸೇ ಮುಂದೆ ಬ್ರಹ್ಮಾಂಡವಾಗಿ ಪರಿಣಾಮ ಆಗುತ್ತೆ. ಆ ಸಂದರ್ಭದಲ್ಲಿ ಅದರಿಂದಾಗಿ ಪರಮಾತ್ಮನ ನಾಭಿಯಿಂದಾಗಿ ಚತುರ್ಮುಖ ಬ್ರಹ್ಮದೇವರು ಬರ್ತಾರೆ ಅಂತೆ. ಆ ಚತುರ್ಮುಖ ಬ್ರಹ್ಮದೇವರು ಬಂದು 12 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಆ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಮತ್ತೆ ಮುಂದೆ ಅನೇಕ ಲೋಕಗಳ ಸೃಷ್ಟಿಯನ್ನು ಮಾಡ್ತಾರೆ. ಅನೇಕ ಲೋಕಗಳ ಸೃಷ್ಟಿಯನ್ನೆಲ್ಲ ಮಾಡಿ ಒಟ್ಟು 14 ಲೋಕಗಳು, ಮೇಲ್ಗಡೆ 7 ಲೋಕ, ಕೆಳಗಡೆ 7 ಲೋಕ, ಅಂತಹ 14 ಲೋಕಗಳನ್ನು ಸೃಷ್ಟಿ ಮಾಡಿ ಅನಂತರ ದಿಕ್ಕುಗಳು 8 ದಿಕ್ಕುಗಳು, ಆ ದಿಕ್ಕುಗಳನ್ನು ಸೃಷ್ಟಿ ಮಾಡ್ತಾರೆ. ಇದನ್ನೆಲ್ಲ ಸೃಷ್ಟಿ ಮಾಡಿ ಮನುಷ್ಯ ಬದುಕಲಿಕ್ಕೆ ಬೇಕಾದಂತಹ ಅಂಶಗಳು ಅಂತ ಯಾವ್ದ್ಯಾವುದು ಅಂದರೆ ತತ್ರ ಕಾಲಂ ಮನೋವಾಚಂ ಕಾಮಂ ಕ್ರೋಧಂ ಅಥೋ ರತಿಂ ಅಂತ ಪ್ರಧಾನವಾಗಿ ಬೇಕಾದದ್ದು ಕಾಲ, ಒಂದು ಸಮಯ ಅಂತ. ಯಾಕೆಂದರೆ ಹಗಲು ರಾತ್ರಿ ಅಂತ ಒಂದು ವಿಭಾಗ ಇದ್ದರೆ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯ. ಹಗಲು ರಾತ್ರಿ ಅನ್ನೋಂತಹ ಒಂದು ಜೀವನದ ವ್ಯತ್ಯಾಸವೇ ಇಲ್ಲದೆ ಹೋದರೆ ಪರಮಾತ್ಮ ಆ ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ತಿಳಿದು ಮೊದಲು ಸೃಷ್ಟಿ ಮಾಡ್ತಾನೆ ಕಾಲವನ್ನು. ಅಂದರೆ ಕಾಲಕ್ಕೆ ಅಭಿಮಾನಿಯಾದಂತಹ ದೇವತೆಯನ್ನು ಸೃಷ್ಟಿ ಮಾಡ್ತಾನೆ. ಕಾಲ ಟೈಮ್ ಮಾತ್ರ ಇದ್ದರೆ ಸಾಕಾಗೋದಿಲ್ಲ, ಮನಸ್ಸು ಬೇಕು ಪ್ರಧಾನವಾಗಿ. ಯಾಕೆಂದರೆ ಶಾಸ್ತ್ರಗಳಲ್ಲಿ ಹೇಳುವಂತೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಅಂದರೆ ನಮ್ಮ ಮನಸ್ಸು ಸರಿ ಇದ್ದರೆ ಆ ಮನಸ್ಸಿನ ಶಕ್ತಿಯಿಂದಾಗಿ ನಾವು ಮೋಕ್ಷವನ್ನೇ ಪಡೆಯಬಹುದು. ಅದೇ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಹೋದರೆ ನಾವು ಅಂಧಂತಮಸ್ಸಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಪ್ರಧಾನವಾಗಿ ಮನುಷ್ಯನಿಗೆ ಮನಸ್ಸಿನ ಸ್ವಚ್ಛತೆ ಎಂಬುದು ಬೇಕು. ಹಾಗಾಗಿ ಮನಸ್ಸನ್ನು ಸೃಷ್ಟಿ ಮಾಡ್ತಾನೆ. ಮನಸ್ಸಾಯಿತು, ಮುಂದೆ ಬೇಕಾದದ್ದು ಯಾವುದು? ಮಾತು, ವಾಕ್. ಅಂದರೆ ಆ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಧಾನವಾಗಿ ಬೇಕಾದದ್ದು ಮಾತು. ಆ ಮಾತನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅನಂತರ ಕಾಮ. ಕಾಮ ಅಂತ ಹೇಳಿದರೆ ಬಯಕೆ ಅಂತ, ಉಚ್ಚವಾದಂತಹ ಶ್ರೇಷ್ಠವಾದಂತಹ ಬಯಕೆ, ಅಂತಹ ಬಯಕೆಯನ್ನು ಸೃಷ್ಟಿ ಮಾಡ್ತಾನೆ. ಅನಂತರ ಕಾಮ ಕ್ರೋಧ ಮುಂತಾದಂತಹ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿ ಅನಂತರ ಅನೇಕ ಜನ ಮಹರ್ಷಿಗಳನ್ನು ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಕಲಹ ಎಂಬುದಾಗಿ ಅನೇಕ ಜನರನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಎಲ್ಲರನ್ನು ಕೂಡ ಸೃಷ್ಟಿ ಮಾಡಿ ಮುಂದೆ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದಾಗಿ ಸನಕ, ಸನಂದನ ಮುಂತಾದಂತಹ ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ ಅಂತೆ. ಆ ಸೃಷ್ಟಿ ಮಾಡಿ ಅವರಿಗೆ ಆದೇಶ ಮಾಡ್ತಾರೆ, ಇಷ್ಟು ದಿವಸಗಳ ಕಾಲ ನಾನು ಸೃಷ್ಟಿಯನ್ನು ಮಾಡಿದ್ದೇನೆ, ಇನ್ನು ಮುಂದೆ ನೀವೆಲ್ಲರೂ ಕೂಡ ನನ್ನ ಮಕ್ಕಳು, ಬ್ರಹ್ಮದೇವರ ಮಕ್ಕಳು. ಹಾಗಾಗಿ ನೀವು ಸೃಷ್ಟಿಯನ್ನು ಮುಂದುವರಿಸಿ ಅಂತ ಪರಮಾತ್ಮ ಬ್ರಹ್ಮದೇವರ ಮುಖಾಂತರ ಅವರಿಗೆ ಆದೇಶವನ್ನು ಕೊಡಿಸ್ತಾನೆ. ಆದರೆ ಸನಕ ಸನಂದನರಿಗೆ ಜೀವನದಲ್ಲಿ ಮಹಾ ವೈರಾಗ್ಯ. ನಾವು ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇಂತಹ ಒಳ್ಳೆ ಬ್ರಹ್ಮದೇವರ ಮಕ್ಕಳಾಗುವಂತಹ ದೊಡ್ಡ ಜನ್ಮ ಬಂದಿದೆ, ಇಂತಹ ಜನ್ಮದಲ್ಲಿಯೂ ಕೂಡ ನಾವು ಮತ್ತೆ ಮದುವೆಯಾಗಿ ಸಂಸಾರ ಪಡೆದು ಬಿಟ್ಟರೆ ನಮ್ಮ ಸಾಧನೆಯೆಲ್ಲ ವ್ಯರ್ಥವಾಗಿ ಹೋಗುತ್ತೆ. ಹಾಗಾಗಿ ನಾವು ಸರ್ವಥಾ ಸೃಷ್ಟಿಯನ್ನು ಮಾಡೋದಿಲ್ಲ, ನಾವು ತಪಸ್ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ ಅಂತೆ. ಆವಾಗ ಬ್ರಹ್ಮದೇವರಿಗೆ ಇದು ಇಷ್ಟ ಆಗೋದಿಲ್ಲ. ಯಾಕೆಂದರೆ ಪರಮಾತ್ಮ ನನಗೇನು ಆಜ್ಞೆ ಮಾಡಿದ್ದಾನೆ, ನೀನು ಮಕ್ಕಳನ್ನು ಸೃಷ್ಟಿ ಮಾಡು, ಅವರ ಮೂಲಕ ಜಗತ್ತಿನಲ್ಲಿ ಸೃಷ್ಟಿಯನ್ನು ಮುಂದುವರಿಸು ಅಂತ ಹೇಳಿದ್ದಾನೆ. ನಾನು ಅದಕ್ಕೋಸ್ಕರ ಇವರನ್ನು ಸೃಷ್ಟಿ ಮಾಡಿದರೆ ಇವರು ನೋಡಿದರೆ ತಪಸ್ಸು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾರೆ ಅಂತ ತುಂಬ ಸಿಟ್ಟು ಬರುತ್ತೆ ಅಂತೆ ಬ್ರಹ್ಮದೇವರಿಗೆ. ಒಂದು ಸಲ ಉಪದೇಶ ಮಾಡ್ತಾರೆ, ನೀವು ಮಾಡೋದು ಸರಿಯಲ್ಲ, ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ, ನೀವು ಮಕ್ಕಳನ್ನು ಸೃಷ್ಟಿ ಮಾಡಬೇಕು ಅಂತ, ಹಾಗಾಗಿ ತಪಸ್ಸು ಮಾಡಬೇಡಿ ಅಂತ ಹೇಳ್ತಾರೆ ಅಂತೆ. ಅಷ್ಟು ಹೇಳಿದರೂ ಕೇಳೋದಿಲ್ಲ. ಆವಾಗ ಬ್ರಹ್ಮದೇವರಿಗೆ ತುಂಬ ಸಿಟ್ಟು ಬರುತ್ತೆ. ಎಷ್ಟು ಸಿಟ್ಟು ಬರುತ್ತೆ ಅಂತ ಹೇಳಿದರೆ ಅವರ ಸಿಟ್ಟಿನಿಂದಾಗಿ ಹುಬ್ಬು ಗಂಟು ಹಾಕಿಕೊಂಡು ಆ ಹುಬ್ಬಿನ ಮಧ್ಯದಿಂದಾಗಿ ಒಂದು ಮಗು ಹುಟ್ಟುತ್ತೆ ಅಂತೆ. ಆ ಮಗುವಿಗೇನೆ ರುದ್ರ ಎಂಬುದಾಗಿ ಹೆಸರು. ಅಂದರೆ ರುದ್ರದೇವರು ಹುಟ್ಟಿದ್ದು ಬ್ರಹ್ಮದೇವರ ಹುಬ್ಬಿನ ಮಧ್ಯದಿಂದಾಗಿ. ಆ ಸಂದರ್ಭದಲ್ಲಿ ಬಂದಂತಹ ಸಿಟ್ಟಿನಿಂದಾಗಿ ಅಷ್ಟು ಸಿಟ್ಟು ಬಂತು. ಆ ಸಿಟ್ಟಿನಿಂದಾಗಿ ಆ ಬ್ರಹ್ಮದೇವರ ಭ್ರೂಮಧ್ಯಮ ಸ್ಫೋಟ ಆಗಿಬಿಡ್ತಂತೆ. ಆ ಸ್ಫೋಟದಿಂದಾಗಿ ಹೊರಗೆ ಬಂದಂತಹ ಮಗುವೇನೆ ರುದ್ರ ಅಂತ. ಅವರಿಗೆ ಯಾಕೆ ರುದ್ರ ಅಂತ ಹೆಸರು ಬಂತಂತ ಹೇಳಿದರೆ ರೋದನಾಥ್ ರುದ್ರ ಅಂತ. ಅಂದರೆ ಹೊರಗಡೆ ಬರಬೇಕಾದ್ರೆ ಜೋರಾಗಿ ಅಳತಾ ಬಂದ್ರಂತೆ. ಹಾಗಾಗಿ ಅವರಿಗೆ ರುದ್ರದೇವರು ಎಂಬುದಾಗಿ ಕರೀಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಆ ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಮತ್ತು ಸ್ಕಂದ ಈ ಎಂಬಂತಹ 5 ಜನ ಏನಿದ್ದಾರೆ ಅವರು
ನೀವಿನ್ನು ಹೊರಟು ಹೋಗ್ಬಿಡಿ, ಇನ್ನು ಮುಂದೆ ನೀವು ನನ್ನ ಮುಂದೆ ಇರಬೇಡಿ ಅಂತ ಬ್ರಹ್ಮದೇವರಿಗೂ ಅವರಿಗೆ ಉಪದೇಶ ಮಾಡ್ತಾನೆ. ಹೀಗೆ ಮುಂದೆ ಅವರೇನು ಮಾಡ್ತಾರೆ, ತಪಸ್ಸು ಮಾಡಲಿಕ್ಕೆ ಅಂತ ತಾವು ಬೇರೆ ಕಡೆ ಹೋಗಿಬಿಡ್ತಾರೆ. ಮುಂದೆ ಬ್ರಹ್ಮದೇವರ ಮಗನಾದಂತಹ ರುದ್ರದೇವರು ತಮ್ಮ ತಂದೆಯ ಜೊತೆಗೆ ಕೂಡಿಕೊಂಡು ಅನೇಕ ವಿಧವಾದಂತಹ ಸೃಷ್ಟಿಯನ್ನು ಮಾಡ್ತಾರೆ ಅಂತೆ. ಅದರಲ್ಲಿ ಪ್ರಧಾನವಾದಂತಹ ಸೃಷ್ಟಿ ಮನುಷ್ಯನಿಗೆ ಬೇಕಾದಂತಹ ವಿದ್ಯುತ್, ಅಂದರೆ ಆ ಸಿಡಿಲಿನ ಸೃಷ್ಟಿಯನ್ನು ಮಾಡ್ತಾರೆ. ಅನಂತರ ಮೇಘ, ಯಾಕೆಂದರೆ ಜಗತ್ತಿನಲ್ಲಿ ಪ್ರಧಾನವಾಗಿ ಬದುಕಲಿಕ್ಕೆ ಬೇಕಾದದ್ದು ನೀರು. ಆ ನೀರಿನಿಂದಾಗಿಯೇ ಎಲ್ಲ ಆಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಮೇಘಗಳನ್ನು ಸೃಷ್ಟಿ ಮಾಡ್ತಾರೆ, ಮೋಡಗಳು. ಆ ಮೋಡಗಳು, ಅದೇ ರೀತಿಯಾಗಿ ಕಾಮನ ಬಿಲ್ಲು, ಅನೇಕ ವಿಧವಾದಂತಹ ಪಕ್ಷಿಗಳು, ಪ್ರಾಣಿಗಳು, ವರುಣ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ. ಅನಂತರ ಪರಮಾತ್ಮ ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನು ತಾನು ತನ್ನ ಬಾಯಿಯಿಂದಾಗಿ ಹೊರಗಡೆ ಹಾಕ್ತಾನೆ. ಅಂದರೆ ಇವೆಲ್ಲವನ್ನು ಸೃಷ್ಟಿ ಮಾಡಿದ ಹಾಗೆ ವೇದಗಳ ಸೃಷ್ಟಿ ಅಲ್ಲ. ವೇದಗಳು ಅಪೌರುಷೇಯವಾದದ್ದು, ನಿರಂತರವಾಗಿ ಅವುಗಳು ಪರಮಾತ್ಮನ ಕಂಠದಲ್ಲಿ ಕುತ್ತಿಗೆಯಲ್ಲಿ ಇರ್ತವೆ. ಅದನ್ನು ಮತ್ತೆ ಪುನಃ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ. ಹಾಗಾಗಿ ಅಂತಹ ವೇದಗಳನ್ನು ಪರಮಾತ್ಮ ಹೊರಗಡೆ ಹಾಕ್ತಾನೆ. ಅನಂತರ ಜಗತ್ತಿನ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಎಂಬಂತಹ ಇಬ್ಬರು ದಂಪತಿಗಳು, ಆ ದಂಪತಿಗಳನ್ನು ಸೃಷ್ಟಿ ಮಾಡಿ ಇನ್ನು ಮುಂದೆ ನೀವಿಬ್ಬರೂ ಕೂಡ ಈ ಸೃಷ್ಟಿಯನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ಪರಮಾತ್ಮ ಉಪದೇಶ ಮಾಡ್ತಾನೆ. ಹೀಗೆ ಪ್ರಾರಂಭದಲ್ಲಿ ಆದಂತಹ ಸೃಷ್ಟಿ ಅಂತ ಹೇಳಿದರೆ ಪರಮಾತ್ಮ ತನ್ನ ಉತ್ತಮವಾದಂತಹ ಆ ರೇತಸ್ಸನ್ನು ನೀರಿನಲ್ಲಿ ಇಡ್ತಾನೆ. ಆ ನೀರಿನಲ್ಲಿ ಇಟ್ಟಾಗ ಅವನ ವೀರ್ಯದಿಂದಾಗಿ ಇಡೀ ಬ್ರಹ್ಮಾಂಡ ಎಂಬುದು ಉತ್ಪತ್ತಿಯಾಗುತ್ತೆ. ಅನಂತರ ಆ ಪರಮಾತ್ಮನ ನಾಭಿಯಿಂದಾಗಿ ಚತುರ್ಮುಖ ಬ್ರಹ್ಮದೇವರು, ಅದರಿಂದಾಗಿ ರುದ್ರದೇವರು, ಹೀಗೆ ಮುಂದೆ ಅನೇಕ ವಿಧವಾದಂತಹ ಸೃಷ್ಟಿ ಎಲ್ಲ ಪ್ರಾರಂಭ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಮುಂದೆ ಅನೇಕ ವಿಧವಾದಂತಹ ರಾಜ ಮಹಾರಾಜರುಗಳ ಕಥೆಯನ್ನು ಹೇಳ್ತಾರೆ. ಹರಿವಂಶದಲ್ಲಿ ಪ್ರಧಾನವಾಗಿ ಬರುವುದೇನೆ ರಾಜರ ಹೆಸರುಗಳು. ಇಷ್ಟೆಲ್ಲ ರಾಜರ ಹೆಸರು, ಸಾವಿರಾರು ರಾಜರ ಹೆಸರನ್ನು ಹೇಳ್ತಾರೆ. ಅದರಲ್ಲಿ ಪ್ರಧಾನವಾದಂತಹ ರಾಜರ ಚರಿತ್ರೆಯನ್ನು ಈ ಒಂದು 3 ದಿವಸಗಳಲ್ಲಿ ಶ್ರವಣ ಮಾಡೋಣ. ಮುಂದೆ ಈ ಹರಿವಂಶದ 5ನೇ ಅಧ್ಯಾಯ, ಅದರಲ್ಲಿ ಪೃಥು ಮಹಾರಾಜ ಎಂಬಂತಹ ರಾಜನ ಚರಿತ್ರೆ ಬರುತ್ತೆ. ಆಸೀತ್ ಧರ್ಮಸ್ಯ ಗೋಪ್ತಾ ವೈ ಪೂರ್ವ ಮತ್ರಿ ಸಮಪ್ರಭು ಅಂತ ಅತ್ರಿ ಎಂಬಂತಹ ಋಷಿಗಳ ವಂಶದಲ್ಲಿ ಅವರ ಗೋತ್ರದಲ್ಲಿ ಬಂದಂತಹ ವ್ಯಕ್ತಿ ಅಂಗ ಎಂಬಂತಹ ಒಬ್ಬ ರಾಜ. ಅಂಗ ಅಂತ ಹೇಳಿದ್ರೆ ನಾವು ಕೇಳ್ತೇವೆ, ಅಂಗ ಅಂತ ಹೇಳಿದ್ರೆ ನಮ್ಮ ಕೈ ನಮ್ಮ ಅಂಗ, ನಮ್ಮ ಕಾಲು ನಮ್ಮ ಅಂಗ. ಹಾಗಾಗಿ ಅಂಗ ಎಂಬಂತಹ ಹೆಸರನ್ನೇ ಅವನಿಗೆ ಇಟ್ಟಿದ್ದರು. ಅಂತಹ ಅಂಗರಾಜ, ಅವನಿಗೆ ಹೆಂಡತಿ ಸುನೀತಾ ಅಂತ. ಸುನೀತಾ ಎಂಬುದಾಗಿ ಅಂಗರಾಜರ ಹೆಂಡತಿ. ಆ ಸುನೀತಾ ಯಾರು ಅಂತ ಹೇಳಿದ್ರೆ ಮೃತ್ಯುವಿನ ಮಗಳು ಅಂತೆ, ಮೃತ್ಯುದೇವತೆಯ ಮಗಳು ಆ ಸುನೀತಾ. ಹೀಗೆ ಇವರಿಬ್ಬರಿಗೂ ಮದುವೆ ಆಗುತ್ತೆ. ಅಂಗರಾಜ ವಾಸ್ತವಿಕವಾಗಿ ಒಳ್ಳೆ ಸಮರ್ಥನಾದಂತಹ ರಾಜ, ಒಳ್ಳೆಯ ಸಾತ್ವಿಕನಾದಂತಹ ರಾಜ. ಆದರೆ ಇವನಿಗೆ ಮಗನಾಗಿ ಯಾರು ಹುಟ್ಟಿದ ಅಂತ ಹೇಳಿದ್ರೆ ವೇನನಾಗಿ ಹುಟ್ಟಿದ ಅಂತೆ. ಒಬ್ಬ ವೇನ, ಅವನು ಮಹಾ ದುಷ್ಟನಾದಂತಹ ವ್ಯಕ್ತಿ. ಎಷ್ಟು ದುಷ್ಟ ಅಂತ ಹೇಳಿದ್ರೆ, ಮನೆಗೆ ಯಾರೇ ಬರಲಿ, ಅಂಗರಾಜ ಇವನ ತಂದೆಯಾದವನು ಮನೆಗೆ ಯಾರಾದರೂ ಬ್ರಾಹ್ಮಣರು ಋಷಿಗಳು ಬಂದರೆ ಮೊದಲು ಹೋಗಿ ಅವರ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಅವರಿಗೆ ಪೂಜೆಯನ್ನು ಮಾಡ್ತಾ ಇದ್ದ. ಅದೇ ಈ ಅಂಗರಾಜನ ಮಗನಾದಂತಹ ವೇನ ಏನಿದ್ದಾನೆ ಮಹಾ ದುಷ್ಟ ಅಂತೆ. ಯಾಕೆ ಅಂದರೆ ಇವನು ಬೆಳೆದಿದ್ದೆಲ್ಲವೂ ಕೂಡ ತವನ ಅಜ್ಜನ ಮನೆಯಲ್ಲಿ. ಅಜ್ಜ ಅಂತ ಹೇಳಿದ್ರೆ ಮೃತ್ಯು ದೇವತೆ. ಹಾಗಾಗಿ ಅಜ್ಜನ ಮನೆಯಲ್ಲಿ ಬೆಳೆದಿದ್ದರಿಂದಾಗಿ ಅವನ ಬಾಯಲ್ಲಿ ಒಳ್ಳೆ ಮಾತುಗಳೇ ಬರ್ತಾ ಇರಲಿಲ್ಲ. ಯಾವಾಗಲೂ ಕೂಡ ಹೊಡಿ ಬಡಿ ಕಡಿ ಇಂತಹ ಮಾತುಗಳು. ಯಾಕೆ? ಅಜ್ಜನ ಮನೆ ಮೃತ್ಯು ದೇವತೆ. ಆ ಮೃತ್ಯುವಿನ ಕೆಲಸ ಏನು? ಹೊಡೆಯೋದು, ಬಡಿಯೋದು, ಕಡಿಯೋದು, ನಾಶ ಮಾಡುವುದು. ಹಾಗಾಗಿ ಅಜ್ಜನ ಮನೆಯಲ್ಲಿ ಜಾಸ್ತಿ ಬೆಳೆದಿದ್ದರ ಪರಿಣಾಮ ಇವನಿಗೂ ಕೂಡ ಆ ದುಷ್ಟ ಬುದ್ಧಿ ಬಂದ್ಬಿಟ್ಟಿತ್ತು. ಎಷ್ಟು ದುಷ್ಟ ಬುದ್ಧಿ ಅಂತ ಹೇಳಿದ್ರೆ, ಮನೆಗೆ ಯಾವುದೇ ಬ್ರಾಹ್ಮಣರು ಬಂದ ತಕ್ಷಣ ಅವರನ್ನು ಕೊಲ್ಲಲಿಕ್ಕೆ ಹೋಗ್ಬಿಡ್ತಾ ಇದ್ದಂತೆ. ಅಷ್ಟು ದುಷ್ಟ ಬುದ್ಧಿ. ಇಷ್ಟೆಲ್ಲ ಆಗಿ ಅಂಗರಾಜನಿಗೆ ತುಂಬಾ ಬೇಸರ ಆಗ್ಬಿಡ್ತು. ಯಾಕೆಂದ್ರೆ ಅಂಗರಾಜ ವಾಸ್ತವಿಕವಾಗಿ ತುಂಬಾ ಸಾತ್ವಿಕನಾದಂತಹ ರಾಜ. ಇಡೀ ರಾಜ್ಯವನ್ನು ಧಾರ್ಮಿಕ ರಾಜ್ಯವನ್ನಾಗಿ ಮಾಡಿದ್ದ. ಆ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಏಕಾದಶಿ ಉಪವಾಸ, ಎಲ್ಲ ವ್ರತಗಳ ಆಚರಣೆ, ಪ್ರತಿಯೊಬ್ಬ ದೇವತೆಗಳ, ಬ್ರಾಹ್ಮಣರ, ಋಷಿಗಳ ಪೂಜೆ, ಹೀಗೆ ಪರಮ ಸಾತ್ವಿಕವಾದಂತಹ ರಾಜ್ಯ ಆಗಿತ್ತು. ಆದರೆ ಯಾವಾಗ ವೇನ ಒಂದು ಒಳ್ಳೆ ವಯಸ್ಸಿಗೆ ಬಂದ, ಯಾವಾಗ ಎಲ್ಲರೂ ಹೆದರಿಸಲಿಕ್ಕೆ ಶುರು ಮಾಡಿದ ಅಂತೆ. ಏನಂತ ಹೇಳಿದ್ರೆ, ನಿಮಗೆ ನೀವು ಯಾರನ್ನು ಕುರಿತು ಹೋಮ ಮಾಡ್ತಾ ಇದ್ದೀರಿ? ದೇವರನ್ನು ಕುರಿತು. ಆದರೆ ಆ ದೇವರು ನಿಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ.
ನಿಮಗೆ ಕಣ್ಣಿಗೆ ಕಾಣಿಸುವಂತಹ ದೇವತೆ ಅಂತ ಹೇಳಿ ನಾನೇ ಆಗಿದ್ದೇನೆ. ಯಾಕೆಂದರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣಿಸುವಂತಹ ದೇವತೆಗಳನ್ನು ಹೇಳಬೇಕಾದ್ರೆ ಸೂರ್ಯ ನಮಗೆ ಕಣ್ಣಿಗೆ ಕಾಣುವಂತಹ ದೊಡ್ಡ ದೇವತೆ, ಅದೇ ರೀತಿಯಾಗಿ ರಾಜ ನಮಗೆ ಕಣ್ಣಿಗೆ ಕಾಣುವಂತಹ ದೊಡ್ಡ ದೇವರು ಅಂತ ಕರಿತೇವೆ. ಹಾಗಾಗಿ ನನಗೋಸ್ಕರನೇ ನೀವು ಹೋಮವನ್ನು ಮಾಡಿ ಅಂತ, ವೇನ ಪ್ರೇರಣೆಯ ವೇನ ಪ್ರೀತ್ಯರ್ಥಂ ಅಂತ ಹೋಮ. ಅದೇ ರೀತಿಯಾಗಿ ಮಹಾ ಸ್ತ್ರೀ ಲೋಲುಪತೆ, ಯಾವ ಹೆಣ್ಣನ್ನು ನೋಡ್ತಾನೋ ಆ ಹೆಣ್ಣನ್ನು ಬಯಸೋದು, ಹೀಗೆ ಅನೇಕ ವಿಧವಾದಂತಹ ಕೆಟ್ಟ ಕಾರ್ಯಗಳನ್ನು ಮಾಡ್ತಾನೆ. ಇಷ್ಟೆಲ್ಲ ಮಾಡಿದಾಗ ಎಲ್ಲರೂ ಒಂದು ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಯಾವ ಋಷಿಮುನಿಗಳು, ರಾಜ ನೀನು ಮಾಡೋದು ಸರಿಯಲ್ಲ, ಯಾಕೆಂದ್ರೆ ನೀನೇನು ಹೇಳ್ತಾ ಇದ್ದೀಯಾ, ನಿನಗೋಸ್ಕರನೇ ಹೋಮ ಮಾಡಿ ಅಂತ ಹೇಳ್ತಾ ಇದ್ದೀಯಾ, ಆದರೆ ನಾವು ಇಷ್ಟು 100 ವರ್ಷಗಳ ಕಾಲದಿಂದಾಗಿ ನಿರಂತರವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದ 5ನೇ ಭಾಗದ 1% ಅಂದರೆ ಅದನ್ನು 5 ಭಾಗ ಮಾಡಿದರೆ ಅದರಲ್ಲಿ 1 ಭಾಗ ಎಂಬುದು ರಾಜನಿಗೆ ಸೇರುತ್ತೆ. ಅದೇ ರೀತಿಯಾಗಿ ನಾವು ಮನೆಯಲ್ಲಿ ಹೋಮವಾದಿಗಳನ್ನು ಪೂಜೆಗಳನ್ನು ಮಾಡಿದರೆ, ಒಂದು ವೇಳೆ ನಾವು ಬಾಡಿಗೆ ಮನೆಯಲ್ಲಿ ಇದ್ದರೆ ಅದರ 4ನೇ 1 ಅಂಶ ಎಂಬುದು ಆ ಮನೆಯ ಓನರ್ಗೆ ಹೋಗುತ್ತೆ ಅಂತೆ. ಅದೇ ರೀತಿಯಾಗಿ 5ನೇ 1 ಅಂಶ ಆ ರಾಜ್ಯದ ರಾಜನಿಗೆ ಹೋಗುತ್ತೆ. ಹಾಗಾಗಿ ನೀನು ಕೇಳೋದೇ ಬೇಕಾಗಿಲ್ಲ, ನಿರಂತರವಾಗಿ ನಿನ್ನ ತಂದೆಯ ಆಡಳಿತದಲ್ಲಿ ನಿರಂತರವಾಗಿ ಅನೇಕ ಯಜ್ಞಯಾಗಾದಿಗಳು ನಡೀತಾ ಇವೆ, ಆ ಎಲ್ಲ ಪುಣ್ಯ ನಿನಗೆ ಬಂದು ಸೇರ್ತಾನೆ ಇದೆ. ಹಾಗಾಗಿ ನಿನಗೋಸ್ಕರ ಪ್ರತ್ಯೇಕ ಹೋಮ ಮಾಡುವಂತ ದಯವಿಟ್ಟು ಹೇಳಬೇಡ, ಅದು ಸರಿಯೂ ಅಲ್ಲ ಎಂಬುದಾಗಿ ಅನೇಕ ವಿಧವಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದರೂ ಕೂಡ ಅವರ ಮಾತಿಗೆ ಕಿಂಚಿತ್ತೂ ಕೂಡ ಬೆಲೆಯನ್ನು ಕೊಡದೇನೆ ಅವರನ್ನೇ ಸಂಹಾರ ಮಾಡಲಿಕ್ಕೆ ಹೋಗ್ಬಿಡ್ತಾನೆ ಅಂತೆ ಯಾವ ವೇನ. ಅಷ್ಟು ದುಷ್ಟ. ಕೊನೆಗೆ ಮಹರ್ಷಿಗಳಿಗೆ ತುಂಬ ಬೇಸರ ಆಗುತ್ತೆ. ನಮ್ಮ ರಾಜ ಒಳ್ಳೆಯ ರಾಜ ಅಂಗರಾಜ, ಅವನ ಗರ್ಭದಲ್ಲಿ ಇನ್ನೂ ಸಾತ್ವಿಕ ರಾಜ ಬರ್ತಾನೆ ಅಂತ ನಾವು ಅಪೇಕ್ಷೆ ಇಟ್ಕೊಂಡಿದ್ವಿ, ಆದರೆ ತುಂಬ ಕೆಟ್ಟ ರಾಜ ಬಂದ್ಬಿಟ್ಟಿದ್ದಾನೆ ಎಂಬುದಾಗಿ ಅವರೆಲ್ಲರೂ ಕೂಡ ಚಿಂತೆ ಮಾಡಿ ಏನು ಮಾಡ್ತಾರೆ, ಇನ್ನು ಇವನು ಬದುಕಿದರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ಇವನನ್ನು ಸಂಹಾರ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರಂತೆ ಎಲ್ಲ ಋಷಿಮುನಿಗಳು ಸೇರಿ. ಋಷಿಮುನಿಗಳು ಅಂತಾರೆ ಅತ್ಯಂತ ಸಾತ್ವಿಕ ಸ್ವಭಾವದವರು. ಅಂತಹ ಸಾತ್ವಿಕ ಸ್ವಭಾವದವರಾದಂತಹ ಋಷಿಮುನಿಗಳಿಗೇನೆ ತಮ್ಮ ರಾಜ್ಯದ ರಾಜನನ್ನು ಸಂಹಾರ ಮಾಡಬೇಕು ಅಂತ ಮನಸ್ಸು ಬಂದಿದೆ ಅಂತ ಹೇಳಿದ್ರೆ ಅವನೇ ಎಷ್ಟು ದುಷ್ಟ ಅಂತ ನಾವು ಚಿಂತನೆ ಮಾಡಬೇಕು. ಅಷ್ಟು ಮಹಾದುಷ್ಟ. ತಕ್ಷಣದಲ್ಲಿ ಅವರೆಲ್ಲರೂ ಕೂಡ ಅವನನ್ನೇನು ಸಂಹಾರ ಮಾಡ್ತಾರೆ. ಹೇಗೆ ಅಂದರೆ ಯಾವುದೋ ಕತ್ತಿಯನ್ನು ಬಿಲ್ಲನ್ನು ಹಿಡಿದುಕೊಂಡು ಸಂಹಾರ ಮಾಡೋದಿಲ್ಲ, ನಿರಂತರವಾಗಿ ಆ ಪರಮಾತ್ಮನನ್ನು ಓಂಕಾರದಿಂದ ಜಪ ಮಾಡಿದಂತಹ ಪ್ರಭಾವದಿಂದಾಗಿ ಕೇವಲ ಹುಂ ಎಂಬುದಾಗಿ ಹುಂಕಾರವನ್ನು ಹಾಕ್ತಾರೆ. ಅದರಿಂದಾಗಿ ತಕ್ಷಣದಲ್ಲಿ ಏನೇ ಆ ಯಾವ ವೇನರಾಜ ಸತ್ತು ಮುಂದೆ ಬಿದ್ದು ಬಿಡ್ತಾನೆ ಅಂತೆ. ಅಂತಹ ಮಹಾದುಷ್ಟ ಸತ್ತು ಬಿದ್ದು ಬಿಡ್ತಾನೆ. ಆಯಿತು, ವೇನ ಸತ್ತು ಹೋಗಿದ್ದಾನೆ. ಅವನ ತಂದೆ ಈಗಾಗಲೇ ಸತ್ತು ಹೋಗ್ಬಿಟ್ಟಿದ್ದಾನೆ ಯಾವ ಅಂಗರಾಜ. ಅಂಗರಾಜನ ನಂತರ ರಾಜನಾದವನು ವೇನರಾಜ, ಈಗ ಅವನು ಸತ್ತು ಹೋಗ್ಬಿಟ್ಟಿದ್ದಾನೆ. ಹೀಗೆ ಒಂದು ರಾಜ್ಯಕ್ಕೆ ಯಾವಾಗ ರಕ್ಷಣೆ ಅಂತ ಹೇಳಿದ್ರೆ ಒಬ್ಬ ರಾಜ ಅಂತ ಇದ್ದರೆ ಆವಾಗ ರಾಜ್ಯಕ್ಕೆ ರಕ್ಷಣೆ ಇರುತ್ತೆ, ರಾಜ್ಯ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಅದೇ ರಾಜನೇ ಇಲ್ಲದೆ ಹೋಗ್ಬಿಟ್ರೆ ಆವಾಗ ಅರಾಜಕತೆ ಎಂಬುದು ಉಂಟಾಗುತ್ತೆ. ಹಾಗಾಗಿ ಹೀಗೆ ಆಗಿಬಿಟ್ರೆ ನಮ್ಮ ಮೇಲೆ ಬೇರೆ ಶತ್ರು ರಾಜ್ಯದ ಬೇರೆ ರಾಜರೆಲ್ಲರೂ ಕೂಡ ಬಂದು ನಮ್ಮ ರಾಜ್ಯವನ್ನು ಆಕ್ರಮಣ ಮಾಡಿಕೊಂಡು ಬಿಡ್ತಾರೆ ಅಂತ ತುಂಬ ಚಿಂತೆ ಆಗುತ್ತೆ ಅವರಿಗೆ. ಸಾಯಿಸೋ ದಿನ ಸಾಯಿಸಿಬಿಟ್ರು, ಆದರೆ ಮುಂದಿನ ಗತಿ ಏನು ಅಂತ. ಯಾಕೆಂದರೆ ಅಂಗರಾಜನಿಗೆ ಇದ್ದಂತಹ ಒಬ್ಬನೇ ಮಗ ಈ ವೇನರಾಜ. ಈ ವೇನರಾಜನನ್ನು ಕೊಂದುಬಿಟ್ವಿ, ಅವನಿಗೂ ಇನ್ನು ಮಕ್ಕಳಾಗಿಲ್ಲ, ಹಾಗಾದರೆ ಮುಂದಿನ ಗತಿ ಏನು ಅಂತ ಚಿಂತೆ ಬರುತ್ತೆ. ಆವಾಗ ಒಬ್ಬ ಋಷಿ ಎದ್ದು ಹೇಳ್ತಾನೆ, ಈ ಅಂಗರಾಜ ಸತ್ತು ಇನ್ನು ಕೆಲವೇ ನಿಮಿಷಗಳಾಗಿದೆ, ಹಾಗಾಗಿ ಈ ವೇನರಾಜ ಸತ್ತು ಇನ್ನು ಕೆಲವೇ ನಿಮಿಷಗಳಾಗಿದೆ, ಈ ವೇನರಾಜನ ದೇಹವನ್ನು ಮಥನ ಮಾಡೋಣ, ಕಡಿಯೋಣ, ಅದರಿಂದಾಗಿ ಒಬ್ಬ ಪುರುಷ ಬರ್ತಾನೆ, ಅವನನ್ನು ರಾಜನನ್ನಾಗಿ ಮಾಡೋಣ ಎಂಬುದಾಗಿ ಹೇಳ್ತಾರೆ ಅಂತೆ. ಸರಿ ಅಂತ ಎಲ್ಲರೂ ಕೂಡ ಸೇರಿ ಆ ವೇನರಾಜನ ಬಲತೊಡೆಯನ್ನು ಚೆನ್ನಾಗಿ ಮಥನ ಮಾಡ್ತಾರೆ. ಮಥನ ಮಾಡಿದಾಗ ಅದರಿಂದಾಗಿ ಒಬ್ಬ ಕಪ್ಪಗಿರುವಂತಹ ಕುಳ್ಳಗಿರುವಂತಹ ವ್ಯಕ್ತಿ ಬರ್ತಾನೆ ಅಂತೆ. ಹ್ರಸ್ವೋತಿ ಮಾತ್ರ ಪುರುಷ ಕೃಷ್ಣಶ್ಚಾತಿ ಬಭೂವಹ ಅಂತ ಅವನನ್ನು ನೋಡ್ಲಿಕ್ಕೆ ಅಸಹ್ಯ ಬರ್ತಾ ಇತ್ತು. ಅಂತಹ ಕೆಟ್ಟ ಒಬ್ಬ ವ್ಯಕ್ತಿ ಹುಟ್ಟಿದ. ಆವಾಗ ಋಷಿಗಳೆಲ್ಲ ಕೇಳ್ತಾರೆ ಅಂತೆ, ಯಾರು ನೀನು ಅಂತ. ಆವಾಗ ಅವನು ಹೇಳ್ತಾನೆ, ನಾನು ಯಾರು ಗೊತ್ತೇ ಇಲ್ಲ, ಈಗ ತಾನೇ ಹುಟ್ಟಿದ್ದೇನೆ, ನೀವೇ ನನಗೊಂದು ಹೆಸರು ಕೊಡಬೇಕು ಅಂತ ಹೇಳ್ತಾನೆ ಅಂತೆ. ಆವಾಗ ಋಷಿಗಳೆಲ್ಲ ಸೇರಿ, ಇವನು ರಾಜನಾದರೆ ನಮಗೆ ಉಳಿಗಾಲ ಇಲ್ಲ, ಯಾಕೆಂದರೆ ರಾಜನಾದವನು ಸಮರ್ಥನಾಗಿ ಬಲಿಷ್ಠನಾಗಿರಬೇಕು, ಆದರೆ ಇವನು ತುಂಬ ಕುಳ್ಳಗೆ
ನೋಡಲಿಕ್ಕೂ ಕುರೂಪಿಯಾಗಿದ್ದಾನೆ, ಹಾಗಾಗಿ ಇವನು ಬೇಡ ಎಂಬುದಾಗಿ ಹೇಳಿ ಇವನಿಗೆ ನೀನು ಇಲ್ಲೇ ಕುಳಿತುಕೋ ಎಂಬುದಾಗಿ ಹೇಳ್ತಾರೆ ಅಂತೆ. ಹಾಗಾಗಿ ನೀನು ರಾಜನಾಗೋದು ಬೇಡ, ಕುಳಿತುಕೋ ನೀನು ಎಂಬುದಾಗಿ ಹೇಳಿ ಅವನಿಗೆ ನಿಷಾದ ಎಂಬುದಾಗಿ ಹೆಸರನ್ನು ಕೊಡ್ತಾರೆ ಅಂತೆ. ಹಾಗಾಗಿ ಅವನಿಂದಾಗಿ ಮುಂದೆ ನಿಷಾದ ವಂಶ, ನಿಷಾದ ಅಂತ ಹೇಳಿದ್ರೆ ಬೇಡರು, ಕಾಡಿನಲ್ಲಿ ಬೇಟೆಯಾಡುವಂತಹ ಬೇಡರು, ಅವರು ಹುಟ್ಟಿದ್ದು ಯಾವುದರಿಂದ ಅಂತ ಹೇಳಿದ್ರೆ ಈ ವೇನನ ಬಲ ತೊಡೆಯಿಂದಾಗಿ. ಹೀಗೆ ಅಂದಿನಿಂದಾಗಿ ನಿಷಾದ ವಂಶ, ಬೇಡರ ವಂಶ ಪ್ರಾರಂಭ ಆಗುತ್ತೆ. ಅನಂತರ ಮತ್ತೆ ಮಥನ ಮಾಡ್ತಾರೆ, ಅದರಿಂದಾಗಿ ಮತ್ತೆ ಕೆಟ್ಟ ವ್ಯಕ್ತಿಗಳೇ ಬರ್ತಾರೆ ಅಂತೆ. ಯಾಕೆಂದರೆ ಅಷ್ಟು ತಾಮಸ ಗುಣ ಆ ವೇನ ರಾಜನಲ್ಲಿ ಇತ್ತು. ಮತ್ತೆ ಮುಂದೆ ಬಂದವರು ಯಾರು? ತುಷಾರ ಮತ್ತು ತುಂಬರ ಅಂತ. ಈ ಮುಂಚೆ ಅವನು ಬಲತೊಡೆಯನ್ನು ಮಥನ ಮಾಡಿದ್ದರು. ಶ್ರೀ ಬಲತೊಡೆ ಬೇಡ ಅಂತ ಎಡತೊಡೆಯನ್ನು ಮಥನ ಮಾಡ್ತಾರೆ. ಆ ಎಡತೊಡೆಯಿಂದಾಗಿಯೂ ಕೂಡ ತುಷಾರ ಮತ್ತು ತುಂಬುರ ಎಂಬಂತ ಇಬ್ಬರು ಬರ್ತಾರೆ. ನೀವು ನಮ್ಮ ರಾಜರಾಗಲಿಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಅಂತ ಅವರನ್ನು ವಿಂಧ್ಯ ಪರ್ವತಕ್ಕೆ ಕಳಿಸ್ತಾರೆ ಅಂತೆ. ಅಲ್ಲಿ ಹೋಗಿ ಅವರು ಕಳ್ಳತನ, ಸುಲಿಗೆ ಮುಂತಾದವನ್ನು ಮಾಡ್ತಾ ಕೂಡ್ತಾರೆ. ಮತ್ತೆ ಅವರಿಗೆ ಚಿಂತೆ ಆಗುತ್ತೆ, ಮೊದಲು ಮಥನ ಮಾಡಿದ್ದೀವಿ, ಅದರಿಂದವೂ ದುಷ್ಟ ವ್ಯಕ್ತಿಯೇ ಬಂದ, ಮತ್ತೆ ಮಥನ ಮಾಡಿದ್ದೀವಿ, ಅದರಿಂದಲೂ ದುಷ್ಟ ವ್ಯಕ್ತಿಯೇ ಬಂದರು, ಮತ್ತೇನು ನಮಗೆ ಗತಿ ಅಂತ ಕೇಳಿದಾಗ ಪರಮಾತ್ಮ ಅವರಿಗೆ ಸೂಚನೆ ಮಾಡ್ತಾನೆ ಅಂತೆ, ನೀವು ಕೆಳಗಿನ ಭಾಗವನ್ನು ಮಥನ ಮಾಡಬೇಡಿ, ಅವನ ಬಲಗೈಯನ್ನು ಮಥನ ಮಾಡಿ ಅಂತ ಹೇಳ್ತಾರೆ ಅಂತೆ. ಸರಿ ಅಂತ ಆ ವೇನನ ಬಲಗೈಯನ್ನು ಒಂದು ನೆಲದ ಮೇಲೆ ಇಟ್ಟು ಅದನ್ನು ಮಥನ ಮಾಡ್ತಾರೆ ಚೆನ್ನಾಗಿ. ಆವಾಗ ಅದರಿಂದಾಗಿ ಒಳ್ಳೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನೇ ಪೃಥು ಎಂಬುದಾಗಿ. ಪೃಥು ಚಕ್ರವರ್ತಿ ಆ ವೇನರಾಜನ ಬಲಗೈಯಿಂದಾಗಿ ಬರ್ತಾನೆ. ಬರಬೇಕಾದ್ರೆ ಹೇಗೆ ಬರ್ತಾನೆ ಅಂತ ಹೇಳಿದ್ರೆ ಸಾಮಾನ್ಯ ಮಕ್ಕಳಂತೆ ಬರೋದಿಲ್ಲ. ಒಂದು ಕೈಯಲ್ಲಿ ಧನುಸ್ಸು, ಇನ್ನೊಂದು ಕೈಯಲ್ಲಿ ಬಾಣ, ಅದೇ ರೀತಿಯಾಗಿ ದೇಹದಲ್ಲಿ ಸಂಪೂರ್ಣವಾಗಿ ಕವಚವನ್ನು ಹಾಕಿಕೊಂಡು ಬರ್ತಾನೆ ಅಂತೆ. ಒಬ್ಬ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ರಾಜ ಹೇಗಿರಬೇಕು ಆ ರೀತಿಯಾಗಿ ಒಳ್ಳೆ ಸಮೃದ್ಧನಾಗಿ ಆ ಪೃಥು ಚಕ್ರವರ್ತಿ ಬರ್ತಾನೆ. ಆ ಪೃಥು ಚಕ್ರವರ್ತಿ ಬಂದಾಗ ಎಲ್ಲರೂ ಕೂಡ ವಿಶೇಷವಾಗಿ ಅವನಿಗೆ ಪೂಜೆಯನ್ನು ಮಾಡ್ತಾರೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಇರುವಂತಹ ಎಲ್ಲ ಪ್ರಾಣಿಗಳು ಕೂಡ ಆ ಪೃಥು ಮಹಾರಾಜನ ದರ್ಶನಕ್ಕೆ ಅಂತ ಬರ್ತಾವೆ ಅಂತೆ. ಯಾಕೆಂದರೆ ಅವನು ಅತ್ಯಂತ ಬಲಿಷ್ಠನಾದಂತಹ ವ್ಯಕ್ತಿ. ವಿಶೇಷವಾಗಿ ಪರಮಾತ್ಮನ ರಾಜರಾಜೇಶ್ವರ ಎಂಬಂತಹ ರೂಪದ ಸನ್ನಿಧಾನ ಅವನಲ್ಲಿ ಇತ್ತು. ಪರಮಾತ್ಮನ ರಾಜರಾಜೇಶ್ವರ ಎಂಬಂತಹ ಸನ್ನಿಧಾನ ಆ ಪೃಥು ಚಕ್ರವರ್ತಿಯಲ್ಲಿ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಬಂದು ಅವನಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾರೆ. ಹಾಗೆ ಅಂದರೆ ಹುಟ್ಟಬೇಕಾದ್ರೆ ಅವನು ಪುಟ್ಟ ಮಗುವಾಗಿ ಹುಟ್ಟಲೇ ಇಲ್ಲ, ಹುಟ್ಟಬೇಕಾದ್ರೇನೆ ಒಳ್ಳೆ ಯುವಕನಾಗಿ ಹುಟ್ಟಿಬಿಟ್ಟ. ಹಾಗಾಗಿ ಹುಟ್ಟಿದ ತಕ್ಷಣದಲ್ಲಿಯೇ ಅವನಿಗೆ ರಾಜ್ಯಭಾರ, ಪಟ್ಟಾಭಿಷೇಕವನ್ನು ಎಲ್ಲ ಋಷಿಮುನಿಗಳು ಕೂಡ ಸೇರಿ ಮಾಡ್ತಾರೆ. ಅದಕ್ಕೋಸ್ಕರ ಏನು ಬೇಕು, ಅಭಿಷೇಕ ಮಾಡಲಿಕ್ಕೆ ಅಂತ ನದಿಯ ನೀರು ಬೇಕು, ಎಲ್ಲ ಪುಣ್ಯತೀರ್ಥಗಳ ನೀರು, ಸಮುದ್ರದ ನೀರು ಬೇಕು. ಈಗ ಸಮಯ ಇಲ್ಲ. ಯಾಕೆ? ಈಗ ಮತ್ತೆ ಎಲ್ಲರೂ ಕೂಡ ನದಿಗೆ ಹೋಗಿ ಸಮುದ್ರಕ್ಕೆ ಹೋಗಿ ನೀರು ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತಿಯಿಂದಾಗಿ ಎಲ್ಲ ಋಷಿಗಳು ಕೂಡ ಸೇರಿ ಪ್ರಾರ್ಥನೆ ಮಾಡ್ತಾರೆ ನದಿಗಳ ಹತ್ತಿರ. ಆವಾಗ ಆಯಾಯ ನದಿಗಳ ಅಭಿಮಾನಿ ದೇವತೆಗಳು, ಸಮುದ್ರದ ಅಭಿಮಾನಿ ದೇವತೆಗಳು ತಾವಾಗಿಯೇನೆ ಆ ಬಂಗಾರದ ಕಲಶದಲ್ಲಿ ನೀರನ್ನು ಹಿಡಿದುಕೊಂಡು ಬರ್ತಾರೆ. ಅಂತಹ ಪರಮಾತ್ಮನ ವಿಶೇಷ ಸನ್ನಿಧಾನವುಳ್ಳಂತಹ ಪೃಥು ಚಕ್ರವರ್ತಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕವನ್ನು ಮಾಡ್ತಾರೆ. ಅಂದಿನಿಂದಾಗಿ ಆ ವ್ಯಕ್ತಿ ಪೃಥು ಚಕ್ರವರ್ತಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಹೀಗೆ ವೇನನ ಬಲಗೈಯಿಂದಾಗಿ ಹುಟ್ಟಿದವನು ಪೃಥು ಚಕ್ರವರ್ತಿ. ಇಲ್ಲಿ ನಮಗೆ ಒಂದು ಸಂದೇಹ ಬರುತ್ತೆ. ವೇನ ಹಿಂದೆ ನೋಡಿದಂತೆ ಮಹಾ ದುಷ್ಟ ವ್ಯಕ್ತಿ, ಅತ್ಯಂತ ತಾಮಸನಾದಂತಹ ವ್ಯಕ್ತಿ. ಅವನ ದೇಹದಿಂದಾಗಿ ಇಂತಹ ಪರಮ ಸಾತ್ವಿಕನಾದಂತಹ, ಅದರಲ್ಲಿಯೂ ಪರಮಾತ್ಮನ ರಾಜರಾಜೇಶ್ವರ ರೂಪದ ಸನ್ನಿಧಾನ ಇರುವಂತಹ ವ್ಯಕ್ತಿ ಹುಟ್ಟು ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ಹರಿವಂಶ ಉತ್ತರ ಹೇಳುತ್ತೆ. ಆ ವೇನನಲ್ಲಿ ಒಟ್ಟು 3 ಅಂಶಗಳು ಇದ್ದುವಂತೆ. ಒಂದು ಸಾತ್ವಿಕ ಅಂಶ, ಇನ್ನೊಂದು ರಾಜಸ ಅಂಶ, ಇನ್ನೊಂದು ತಾಮಸ ಅಂಶ. ತಾಮಸ ಅಂಶದಿಂದಾಗಿ ಅವನು ಅಂಧಂತಮಸಿಗೆ ಹೋಗಿಬಿಟ್ಟ. ಅವನಿರುವಂತಹ ತಾಮಸ ಅಂಶ ಅಂಧಂತಮಸಿಗೆ ಹೋಯಿತು. ಇನ್ನೇನು ಉಳಿತು? ರಾಜಸ ಅಂಶ. ಆ ರಾಜಸ ಅಂಶದಿಂದಾಗಿ ಆ ನಿಷಾದ ಬೇಡರೆಲ್ಲರ ಕೂಡ ಹುಟ್ಟಿದರು. ಇನ್ನೂ ಸಾತ್ವಿಕ ಅಂಶ ಇತ್ತು. ಆ ಸಾತ್ವಿಕ ಅಂಶದಿಂದಾಗಿ ಈ ಯಾವ ಪೃಥು ಚಕ್ರವರ್ತಿ ಬಂದ. ಹಾಗಾಗಿ ಆ ಪೃಥು ಚಕ್ರವರ್ತಿ ಆ ಮಹಾ ಸಾತ್ವಿಕ ಅಂಶ ಆಗಿದ್ದ. ಹಾಗಾಗಿ ಚಕ್ರವರ್ತಿ ಎಂಬುದಾಗಿ ಕರೆಸಿಕೊಂಡ. ಹೀಗೆ ಅಂದಿನಿಂದಾಗಿ ಆ ಪೃಥು ಚಕ್ರವರ್ತಿ ರಾಜ್ಯಭಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂದಿನಿಂದಾಗಿ ಆ ಭೂಮಿ ಒಳ್ಳೆಯ ಫಲವನ್ನು ಕೊಡ್ತಾ ಇತ್ತು, ಚೆನ್ನಾಗಿ ಫಲವನ್ನು ಕೊಡ್ತಾ ಇತ್ತು. ಅನೇಕ ರೀತಿಯಾದಂತಹ ಯಜ್ಞ, ಯಾಗ ಎಲ್ಲವೂ ಕೂಡ ಪ್ರಾರಂಭ ಆಯಿತು.
ಇಂತಹ ಋತುಚಕ್ರವರ್ತಿ ತಾನು ಮೊದಲು ಇಬ್ಬರನ್ನು ಸೃಷ್ಟಿ ಮಾಡ್ತಾನೆ ಅಂತೆ. ಯಾರು ಅಂದರೆ ಸೂತ ಮತ್ತು ಮಾಗಧ ಅಂತ. ಈ ಸೂತ ಮಾಗಧರ ಕೆಲಸ ಏನು ಅಂತ ಹೇಳಿದರೆ ಹೊಗಳುವುದು. ರಾಜರನ್ನು ಹೊಗಳಲಿಕ್ಕೆ ಇರುವಂಥವರು ವಂದಿಮಾಗಧರು ಅಂತ. ಸೂತ ಮಾಗಧ, ವಂದಿಮಾಗಧ ಎರಡು ಒಂದೇ ಹೆಸರು. ಅವರು ರಾಜರನ್ನು ಹೊಗಳುವುದೇ ಅವರ ಕೆಲಸ. ಅಂತಹ ಅವರಿಬ್ಬರು ಕೂಡ ಹುಟ್ಟಿದ್ದು ಯಾರಿಂದ ಅಂತ ಹೇಳಿದ್ರೆ ಈ ಪೃಥು ಮಹಾರಾಜನಿಂದಾಗಿ. ಪೃಥು ಮಹಾರಾಜ ಅವರನ್ನು ಸೃಷ್ಟಿ ಮಾಡ್ತಾನೆ. ಯಾಕೆ? ಪರಮಾತ್ಮನ ಆದೇಶ ಆಗಿತ್ತು ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ ತಕ್ಷಣ ಅವರ ಕೆಲಸ ಏನು? ಹೊಗಳೋದು ಕೆಲಸ. ಮುಂದೆ ನೋಡ್ತಾರೆ ಇರೋದು ಒಬ್ಬನೇ ವ್ಯಕ್ತಿ, ಪೃಥು ಮಹಾರಾಜ. ಅವನನ್ನೇ ಹೊಗಳಿಕ್ಕೆ ಶುರು ಮಾಡ್ತಾರೆ ಅಂತೆ. ಆವಾಗ ಪೃಥು ಮಹಾರಾಜನಿಗೆ ತುಂಬ ಬೇಸರ ಆಗುತ್ತೆ. ನಾನು ಹುಟ್ಟಿದ್ದು ಈಗ ತಾನೇ ಹುಟ್ಟಿದ್ದೇನೆ, ಹುಟ್ಟಿನೂ ಸರಿಯಾಗಿ 1 ವರ್ಷ ಆಗಿಲ್ಲ, ನಾನಿನ್ನೂ ಯಾವ ಸಾಧನೆಯನ್ನು ಕೂಡ ಮಾಡೇ ಇಲ್ಲ, ನನ್ನನ್ನು ದಯವಿಟ್ಟು ಹೊಗಳಬೇಡಿ ಅಂತ ಅವ್ರ ಹತ್ರ ಹೇಳ್ತಾನೆ ಅಂತೆ. ಆವಾಗ ಅವರಿಗೆ ಮತ್ತೆ ಚಿಂತೆ ಆಗುತ್ತೆ. ನಮ್ಮ ಹೆಸರೇನು? ವಂದಿಮಾಗಧರು. ನಮ್ಮ ಕೆಲಸ ಏನು? ಹೊಗಳುವುದೇ ಕೆಲಸ. ಹೊಗಳಿಕ್ಕೆ ವ್ಯಕ್ತಿಗಳು ಬೇಕು. ನೀನು ಇದ್ದೀಯಾ, ನಿನ್ನನ್ನು ಬಿಟ್ಟು ಯಾರು ಹೊಗಳೋದು? ನೀನು ಹೊಗಳಬೇಡ್ತಾರೆ. ನಮ್ಮ ಕೆಲಸ ಏನು? ನಾವು ಸಂಬಳ ಏನು? ಯಾಕೆಂದರೆ ನೀನು ನನಗೆ ಸಂಬಳ ಕೊಡ್ತೀಯ. ಯಾಕೆ ಕೊಡ್ತೀಯಾ? ಹೊಗಳಿಕ್ಕೋಸ್ಕರ ಕೊಡ್ತೀಯ. ಹೊಗಳೋದೇ ಬೇಡ ಅಂತ ಹೇಳಿದ್ರೆ ಮತ್ತು ಸಂಬಳ ಹೇಗೆ ನಮಗೆ? ಕೆಲಸ ಏನು ಅಂತ ಪ್ರಶ್ನೆ ಮಾಡ್ತಾರೆ ಅಂತೆ. ಆವಾಗ ಪೃಥು ಮಹಾರಾಜ ಹೇಳ್ತಾನೆ, ಸರಿ, ನಿಮ್ಮ ಕೆಲಸ ಹೊಗಳೋದು ಸರಿ, ಆದರೆ ಯಾರನ್ನು ಹೊಗಳಬೇಕು ಅಂತ ಹೇಳಿ ಯಾರಲ್ಲಿ ಗುಣಗಳಿವೆಯೋ, ಯಾರು ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೋ ಅವರನ್ನು ಹೊಗಳಬೇಕು. ನಾನು ಈಗ ತಾನೇ ಪ್ರಾರಂಭ ಮಾಡಿದ್ದೇನೆ, ಹಾಗಾಗಿ ದಯವಿಟ್ಟು ನನ್ನನ್ನು ಹೊಗಳಬೇಡಿ. ಮತ್ತು ಯಾರನ್ನು ಹೊಗಳಿ ಅಂತ ಹೇಳಿದ್ರೆ ಪರಮಾತ್ಮನನ್ನು ಹೊಗಳಿ ಅಂತ. ಆ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡಿ ನಾನೀಗ ಸಂಬಳ ಕೊಡ್ತೇನೆ, ಅದು ಚಿಂತೆ ಮಾಡಬೇಡಿ, ನನ್ನನ್ನು ಮಾತ್ರ ಹೊಗಳಬೇಡಿ ಅಂತ ಅಂತಹ ಒಳ್ಳೆಯ ಉದಾತ್ತವಾದಂತಹ ಗುಣಗಳನ್ನು ತೋರಿಸ್ತಾನೆ. ಹೀಗೆ ಆ ಪೃಥು ಮಹಾರಾಜ ವಿಶೇಷವಾಗಿ ಅವರಿಗೆ ಆ ವಂದಿ ಮತ್ತು ಮಾಗಧರನ್ನು ಸೃಷ್ಟಿ ಮಾಡಿ ನಿರಂತರವಾಗಿ ಅವರಿಗೂ ಕೂಡ ವೃತ್ತಿಯನ್ನು ಕೊಡ್ತಾನೆ. ಸರಿ, ವಂದಿ ಮಾಗಧರಿಗೆ ಕೆಲಸವನ್ನು ಕೊಟ್ಟ. ಉಳಿದ ಪ್ರಜೆಗಳಿಗೆ ಕೆಲಸವೇ ಇರಲಿಲ್ಲ ಅಂತೆ. ಯಾಕೆಂದರೆ ಅದಿನ್ನೂ ಸೃಷ್ಟಿಯ ಪ್ರಾರಂಭ ಕಾಲ. ಆ ಹರಿವಂಶದಲ್ಲಿ ಹೇಳುವಂತೆ ಆವಾಗಿನ ಜಗತ್ತಿನ ನೆಲ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲಿ ನೋಡಿದರೂ ಕೂಡ ಕೇವಲ ಗುಡ್ಡ, ಕಲ್ಲು, ಮಣ್ಣು, ಯಾವ ನೆಲವೂ ಕೂಡ ಸಮತಟ್ಟಾಗಿರಲಿಲ್ಲ ಅಂತೆ. ಒಂದು ಲೆವೆಲ್ನಲ್ಲಿ ಯಾವ ಜಾಗವೂ ಇರಲಿಲ್ಲ. ಹಾಗಾಗಿ ಅನೇಕ ಜನ ಮನೆಯನ್ನೇ ಕಟ್ಕೊಂಡಿರಲಿಲ್ಲ ಅಂತೆ. ಯಾಕೆಂದರೆ ಮನೆಯಲ್ಲಿ ಕಟ್ಕೊಳ್ಳಿಕ್ಕೆ ಜಾಗನೇ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಕಲ್ಲು, ಮಣ್ಣು, ಗುಡ್ಡ ಇವೆ. ತಗ್ಗು ಮೆಗ್ಗಿರುವಂಥ ಜಾಗನೇ, ಸಮತಟ್ಟಾದಂತಹ ಪ್ರದೇಶ ಎಲ್ಲಿಯೂ ಇಲ್ಲ. ಹಾಗಾಗಿ ಅನೇಕ ಜನ ಕೆಲಸವನ್ನೇ ಮಾಡ್ತಾ ಇರಲಿಲ್ಲ. ಏನು ಸಿಗುತ್ತೋ ತಿಂದು ಬದುಕ್ತಾ ಇದ್ರು ಅಷ್ಟೇ. ಅವರೆಲ್ಲರೂ ಕೂಡ ಬಂದು ಪ್ರಾರ್ಥನೆ ಮಾಡ್ತಾರೆ ಪೃಥು ಮಹಾರಾಜನ ಹತ್ತಿರ. ಇಲ್ಲಿಯ ತನಕ ವೇನ ಇದ್ದ, ಅವನ ಹತ್ತಿರ ಎಷ್ಟು ಕಷ್ಟಗಳನ್ನು ಹೇಳ್ಕೊಂಡ್ರು ಕೂಡ ಅವನು ಪರಿಹಾರನೇ ಮಾಡ್ತಾ ಇರಲಿಲ್ಲ. ಇವಾಗ ನೀನು ಬಂದಿದ್ದೀಯ, ನೀನು ನಮ್ಮೆಲ್ಲರ ಕಷ್ಟವನ್ನು ಕೂಡ ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಸರಿ, ಏನು ಮಾಡಲಿ ಅಂತ ಕೇಳ್ತಾನೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಕೇವಲ ಏನಿದೆ ಸಮತಟ್ಟಾದಂತಹ ಪ್ರದೇಶವೇ ಇಲ್ಲ. ಎಲ್ಲ ಕಡೆಯೂ ಕೂಡ ತಗ್ಗುಮೆಗ್ಗಾದಂತಹ ಪ್ರದೇಶ ಇದೆ. ಹಾಗಾಗಿ ನೀನು ಈ ಭೂಮಿಯನ್ನು ಮೊದಲು ಸಮತಟ್ಟಾದಂತಹ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಆ ಪೃಥು ಮಹಾರಾಜನ ಹತ್ತಿರ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಸರಿ ಅಂತ ಆ ಪೃಥು ಮಹಾರಾಜ ನೇರವಾಗಿ ಭೂದೇವಿಯ ಹತ್ತಿರ ಹೋಗ್ತಾನಂತೆ. ಆ ಭೂದೇವಿಯ ಹತ್ತಿರ ಹೋದಾಗ ಆ ಭೂದೇವಿ ಹೇಳ್ತಾಳೆ, ಸರಿ, ನನಗೇನು ಚಿಂತೆ ಇಲ್ಲ, ನೀನು ಇದೆಲ್ಲವನ್ನು ಕೂಡ ತಗ್ಗುಮೆಗ್ಗಾದಂತಹ ಪ್ರದೇಶವನ್ನು ಸರಿಯಾಗಿ ಮಾಡು ಅಂತ ಹೇಳಿದಾಗ ಆ ಭೂದೇವಿಯ ಅಪ್ಪಣೆಯನ್ನು ಪಡಿತಾನೆ. ಯಾಕೆಂದರೆ ಆ ತಗ್ಗುಮೆಗ್ಗಾದ ಪ್ರದೇಶಗಳನ್ನು ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಆಯುಧಗಳಿಂದಾಗಿ ಸರಿ ಮಾಡಬೇಕು ಅದನ್ನು. ಅದರಿಂದಾಗಿ ಭೂದೇವಿಗೆ ತುಂಬ ನೋವಾಗುತ್ತೆ. ಹಾಗಾಗಿ ಅವಳ ಹತ್ತಿರ ತುಂಬ ಮೊದಲು ಕ್ಷಮೆಯನ್ನು ಕೇಳಿ ಅವಳ ಅಪ್ಪಣೆಯನ್ನು ಪಡೆದು ಅನಂತರ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತೆ. ಹೀಗೆ ಅಂದಿನಿಂದಾಗಿ ಅಲ್ಲಿಯ ತನಕ ಹರಿವಂಶದಲ್ಲಿ ಹೇಳುವಂತೆ ಒಂದು ಗ್ರಾಮ, ಒಂದು ನಗರ, ಪಟ್ಟಣ ಅನ್ನೋ ವ್ಯವಸ್ಥೆನೇ ಇರಲಿಲ್ಲ. ಯಾಕೆಂದರೆ ಎಲ್ಲ ಕಡೆ ವಾಸ ಮಾಡಲಿಕ್ಕೆ ಜಾಗನೇ ಇರಲಿಲ್ಲ ಸರಿಯಾಗಿ, ಅಷ್ಟು ಅಸ್ತವ್ಯಸ್ತ ಆಗಿತ್ತು. ಯಾವಾಗ ಈ ಪೃಥು ಚಕ್ರವರ್ತಿ ಬಂದು ಎಲ್ಲವನ್ನು ಕೂಡ ಸಮಾನವಾಗಿ ಮಾಡಿದನೋ ಅವತ್ತಿನಿಂದಾಗಿ ಇದು ಒಂದು ಸಣ್ಣ ಗ್ರಾಮ, ಇದು ಒಂದು ಸಣ್ಣ ಹೋಬಳಿ, ಇದು ಒಂದು ಪಟ್ಟಣ, ಇದು ನಗರ ಎಂಬುದಾಗಿ ಎಲ್ಲ ವ್ಯವಸ್ಥೆ ಪ್ರಾರಂಭ ಆಯಿತು. ಅವತ್ತಿನಿಂದಾಗಿ ಸರಿಯಾಗಿ ವ್ಯವಸಾಯ ಪ್ರಾರಂಭ ಆಯಿತು ಅಂತೆ, ಕೃಷಿ ಪ್ರಾರಂಭ ಆಯಿತು. ಅಲ್ಲಿಯ ತನಕ ನಗರ ಅಂತ ವ್ಯವಸ್ಥೆನೂ ಇರಲಿಲ್ಲ, ಗ್ರಾಮ ಎಂಬಂಥ ವ್ಯವಸ್ಥೆನೂ ಇರಲಿಲ್ಲ, ಅಷ್ಟು ಅಲ್ಲ ಕೃಷಿ ಎಂಬಂಥ ವ್ಯವಸ್ಥೆನೇ ಇರಲಿಲ್ಲ ಅಂತೆ. ಎಲ್ಲೋ ಕೆಲವೊಂದು ಕಡೆ ಮಾತ್ರ ಕೃಷಿ ಮಾಡ್ತಾ ಇದ್ರು. ಅಂದಿನಿಂದಾಗಿ ಎಲ್ಲರೂ ಕೂಡ ಕೃಷಿಯನ್ನಾಗಿ ಮಾಡ್ತಾರೆ. ಅದೇ ರೀತಿಯಾಗಿ ಅನೇಕ ದೊಡ್ಡ ದೊಡ್ಡ ಮೈದಾನಗಳನ್ನು ಸೃಷ್ಟಿ ಮಾಡ್ತಾರೆ. ಹೀಗೆ
ಒಂದು ನಾಗರಿಕ ವ್ಯವಸ್ಥೆಯನ್ನು ಸರಿಯಾಗಿ ಚರಂಡಿ ವ್ಯವಸ್ಥೆ ಮುಂತಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಪ್ರಾರಂಭ ಮಾಡಿದವನು ಮೊದಲು ಯಾರು ಅಂತ ಹೇಳಿದ್ರೆ ಅದು ಋತುಚಕ್ರವರ್ತಿ. ಹಾಗಾಗಿಯೇನೆ ಈ ಭೂಮಿಗೆ ಪೃಥ್ವಿ ಎಂಬುದಾಗಿ ಹೆಸರು ಬಂತು. ಋತುಚಕ್ರವರ್ತಿ ಈ ಭೂಮಿಯನ್ನು ವಾಸ ಮಾಡಲಿಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳವನ್ನಾಗಿ ಮಾಡಿದ. ಅವತ್ತಿನಿಂದಾಗಿ ಈ ಭೂಮಿಗೆ ಪೃಥ್ವಿ ಎಂಬುದಾಗಿ ಹೆಸರು ಬಂತು. ಹೀಗೆ ಎಲ್ಲವನ್ನು ಕೂಡ ಮಾಡ್ತಾನೆ. ಸರಿ, ಎಲ್ಲ ಜಾಗ ಎಲ್ಲ ಸಿದ್ಧ ಆಯಿತು, ಎಲ್ಲ ಆಯಿತು. ಆದರೆ ವಸ್ತುಗಳು ಬೇಕು ವಾಸ ಮಾಡಲಿಕ್ಕೆ, ಅವರವರಿಗೆ ಯೋಗ್ಯವಾದಂತಹ ವಸ್ತುಗಳು ಬೇಕು. ಅದೇಲ್ಲಿ ಸಿಗುತ್ತೆ ಅಂತ ಆ ಋತುಚಕ್ರವರ್ತಿ ಭೂಮಿಯ ಬಳಿ ಪ್ರಶ್ನೆ ಮಾಡ್ತಾನೆ. ಆವಾಗ ಭೂಮಿ ಹೇಳ್ತಾಳೆ, ವಾಸ್ತವಿಕವಾಗಿ ಎಲ್ಲವೂ ಕೂಡ ನನ್ನ ಹತ್ತಿರನೇ ಇದೆ, ಆದರೆ ಯಾವುದನ್ನು ಕೂಡ ನಾನು ಹೊರಗೆ ಹಾಕಿಲ್ಲ. ಯಾಕೆ? ವೇನ ಎಂಬಂತಹ ದುಷ್ಟ ರಾಜ ಇದ್ದ, ಅವನ ಕೈಯಲ್ಲಿ ಸಂಪತ್ತು ಸಿಕ್ಬಿಟ್ರೆ ಅದನ್ನು ಹಾಳು ಮಾಡಿ ಹಾಕಿಬಿಡ್ತಾ ಇದ್ದ. ಹಾಗಾಗಿ ನಾನು ಯಾವುದನ್ನು ಹೊರಗಡೆ ಹಾಕಿಲ್ಲ, ಎಲ್ಲವೂ ನನ್ನ ಒಳಗಡೆನೇ ಇದೆ, ಅದನ್ನು ನೀನು ತೆಗೆದುಕೋ ಅಂತ ಹೇಳ್ತಾನೆ ಅಂತೆ. ಸರಿ, ಹೇಗೆ ತೆಗೆದುಕೊಳ್ಳೋದು ಅಂತ ಆವಾಗ ಭೂದೇವಿ ಹೇಳ್ತಾಳೆ, ನಾನು ಒಂದು ಹಸುವಿನ ರೂಪವನ್ನು ತಾಳ್ತೇನೆ, ಆಕಳಾಗ್ತೇನೆ, ನನ್ನ ಕೆಚ್ಚಲಿನಿಂದಾಗಿ ನೀವು ಎಲ್ಲವನ್ನು ಕೂಡ ಕರೆದುಕೊಳ್ಳಿ ಎಂಬುದಾಗಿ ಹೇಳಿದಾಗ ಎಲ್ಲರೂ ಕೂಡ ಸೇರಿಕೊಂಡು ಆ ಗೋದೋಹನ ಎಂಬುದಾಗಿ ಪ್ರಸಿದ್ಧವಾದಂತಹ ಭಾಗ ಹರಿವಂಶದಲ್ಲಿ ಆಕಳಾಗಿ ಆ ಭೂದೇವಿ ಮುಂದೆ ಬಂದು ನಿಲ್ತಾಳೆ ಅಂತೆ. ಆವಾಗ ಮೊದಲು ಬಂದವರು ಯಾರು ಅಂತ ಹೇಳಿದರೆ ಎಲ್ಲ ಋಷಿಗಳು ಬರ್ತಾರೆ ಅಂತೆ. ಮೊದಲನೇದಾಗಿ ಆ ಋಷಿಗಳು ಬಂದು ತಾವೇನು ಮಾಡ್ತಾರೆ, ಅದರಿಂದಾಗಿ ಹಾಲನ್ನು ಕರೀತಾರೆ. ಋಷಿಗಳಿಗೆ ದೊಡ್ಡ ಸಂಪತ್ತು ಯಾವುದು? ತಪಸ್ಸು. ಆ ತಪಸ್ಸು ಹಾಲಿನ ರೂಪದಲ್ಲಿ ಬರುತ್ತೆ ಅಂತೆ. ಅವರು ಸ್ವೀಕಾರ ಮಾಡಿ ಆ ಋಷಿಗಳು ಹೋಗ್ತಾರೆ. ಅನಂತರ ಬಂದವರು ಯಾರು ಅಂತ ಹೇಳಿದ್ರೆ ಪೃಥು ಮಹಾರಾಜ. ಆ ಪೃಥು ಮಹಾರಾಜ ಬಂದು ಕರೀತಾನೆ. ಅವನಿಗೆ ಬೇಕಾದದ್ದೇನು? ಪ್ರಜೆಗಳಿಗೆ ಅನ್ನ ಬೇಕು ಮೊದಲು. ಯಾಕೆಂದರೆ ಆಹಾರ ಹೊಟ್ಟೆಗೆ ಬಿದ್ದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆಹಾರವನ್ನು ಕರೀತಾನೆ ಅಂತೆ. ಅನಂತರ ಎಲ್ಲ ದೇವತೆಗಳು ಬಂದು ಆ ಭೂದೇವಿಯಿಂದಾಗಿ ಅಮೃತವನ್ನು ಕರೆದುಕೊಂಡು ಹೋಗ್ತಾರೆ. ಅನಂತರ ಪಿತೃದೇವತೆಗಳು, ಆ ಪಿತೃದೇವತೆಗಳು ಬಂದು ತಾವು ಕರೀತಾರೆ. ಅವರಿಗೆ ಬಂದಂತಹ ಹಾಲು ಯಾವುದು ಅಂತ ಹೇಳಿದ್ರೆ ಸ್ವಧಾ ಎಂಬಂತಹ ಆಹುತಿ. ಯಾಕೆಂದರೆ ನಾವು ಪಿಂಡ ಪ್ರದಾನವನ್ನು ಮಾಡಬೇಕಾದ್ರೆ ಏನಂತ ಹೇಳ್ತೀವಿ? ಅಯಂ ಪಿಂಡ ಸ್ವಧಾ ನಮಃ ಎಂಬುದಾಗಿ ಹೇಳ್ತೇವೆ. ಅದೇ ದೇವತೆಗಳಿಗೆ ಆಗಬೇಕಾದ್ರೆ ಸ್ವಾಹ ಅಂತ ಹೇಳ್ತೇವೆ. ಹಾಗಾಗಿ ಪಿತೃಗಳಿಗೆ ಸ್ವಧಾಕಾರ ಎಂಬುದು ತೃಪ್ತಿಯನ್ನು ಕೊಡುತ್ತೆ, ಸ್ವಧಾ ಎಂಬಂತಹ ಆ ಪದಗಳು. ಹಾಗಾಗಿ ಅದನ್ನು ಕರೆದುಕೊಂಡು ಹೋಗ್ತಾರೆ. ಅನಂತರ ಸರ್ಪಗಳು ಬರ್ತವೆ, ಹಾವುಗಳು. ಹಾವುಗಳಿಗೆ ತಾವು ಬದುಕಬೇಕು ಅಂತ ಹೇಳಿದ್ರೆ ಅವುಗಳ ದೇಹದಲ್ಲಿ ವಿಷ ಇರಬೇಕು ಅಂತೆ. ವಿಷ ಇಲ್ಲದೆ ಹೋದರೆ ಅವುಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಾವುಗಳು ಬಂದು ಅದರಿಂದಾಗಿ ವಿಷವನ್ನು ಕರೆದುಕೊಂಡು ಹೋಗ್ತವೆ. ಅನಂತರ ದೈತ್ಯರು ಬರ್ತಾರೆ. ಆ ದೈತ್ಯರಿಗೆ ಪ್ರಧಾನವಾಗಿ ಬೇಕಾದದ್ದು ಮಾಯಾಶಕ್ತಿ, ಅಂದರೆ ಮಾಯ ಆಗುವಂಥ ಶಕ್ತಿ ಅವರಿಗೆ ದೊಡ್ಡ ಶಕ್ತಿ. ಅದನ್ನು ಅವರು ಸಂಪಾದನೆ ಮಾಡ್ತಾರೆ. ಅನಂತರ ಯಕ್ಷರು ಬರ್ತಾರೆ. ಅವರು ಕೂಡ ಅಣಿಮಾ ಮಹಿಮಾ ಎಂಬಂತಹ ಶಕ್ತಿಗಳು, ಅಂದರೆ ಯಾವಾಗ ಬೇಕಾದರೂ ಕೂಡ ಒಳ್ಳೆಯ ದೈತ್ಯ ದೇಹವನ್ನು ಪಡೆಯುವಂತಹ ಶಕ್ತಿ, ಮುಂದಿನ ಕ್ಷಣದಲ್ಲಿ ಚಿಕ್ಕ ವಸ್ತುವಾಗುವಂತಹ ಶಕ್ತಿ, ಹೀಗೆ ಅನೇಕ ಶಕ್ತಿಗಳನ್ನು ಅವರು ಪಡೆದುಕೊಂಡು ಹೋಗ್ತಾರೆ. ಅನಂತರ ಗಂಧರ್ವರು ಬರ್ತಾರೆ. ಆ ಗಂಧರ್ವರು ಬಂದು ಸುಗಂಧ ದ್ರವ್ಯಗಳನ್ನು ಪಡೆದುಕೊಂಡು ಹೋಗ್ತಾರೆ. ಅನಂತರ ಪರ್ವತಗಳು ಬರ್ತವೆ. ಎಲ್ಲ ಪರ್ವತದ ಅಭಿಮಾನಿ ದೇವತೆಗಳು ಕೂಡ ಬಂದು ಆ ಭೂಮಿಯನ್ನು ಕರೀತಾರೆ. ಆ ಭೂಮಿಯಿಂದಾಗಿ ಅನೇಕ ವಿಧವಾದಂತಹ ರತ್ನಗಳು ಬರ್ತವೆ. ರತ್ನಗಳು ಮತ್ತು ಬಳ್ಳಿಗಳು ಬರ್ತವೆ. ಅವುಗಳನ್ನು ಕರೆದುಕೊಂಡು ತಾವು ಹೋಗ್ತಾರೆ. ಹೀಗೆ ಜಗತ್ತಿನಲ್ಲಿ ವಾಸವಾಗಿರುವಂತಹ ಪ್ರತಿಯೊಬ್ಬ ದೇವಾನುದೇವತೆಗಳು, ರಾಕ್ಷಸರು, ಯಕ್ಷರು, ಕಿನ್ನರರು, ಜನರು, ಹೀಗೆ ಎಲ್ಲ ಪುರುಷರು ಕೂಡ ಎಲ್ಲರೂ ಕೂಡ ಬಂದು ಆ ಭೂದೇವಿಯ ಗೋದೋಹನ ಆಕಳಿನ ರೂಪದಲ್ಲಿರುವಂತಹ ಆ ಭೂದೇವಿಯನ್ನು ಕೆಚ್ಚಲಿಗೆ ಕೈ ಹಾಕಿ ಹಿಂಡುತ್ತಾರೆ. ಅದರಿಂದಾಗಿ ತಮಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ಪಡೆದುಕೊಂಡು ಹೋಗ್ತಾರೆ. ಹೀಗೆ ಅಂದಿನಿಂದಾಗಿ ಪೃಥು ಮಹಾರಾಜನಿಗೆ ಅತ್ಯಂತ ಪ್ರೀತಿ ಪಾತ್ರಳು ಯಾರು ಅಂತ ಹೇಳಿದ್ರೆ ಈ ಭೂಮಿಯಂತೆ. ಹಾಗಾಗಿ ಅದನ್ನು ಪೃಥ್ವಿ ಅಂತ ಕರೀತಾರೆ. ಹೀಗೆ ಆ ಪೃಥು ಮಹಾರಾಜ ಅಲ್ಲಿಯ ತನಕ ಕೇವಲ ಗುಡ್ಡ, ಕಲ್ಲು, ಮಣ್ಣು ಇದ್ದಂತಹ ಇಡೀ ಭೂಮಿಯನ್ನು ಸ್ವಚ್ಛ ಮಾಡಿ ಒಂದು ಕೃಷಿ ಮಾಡಲಿಕ್ಕೆ ಯಾವ ರೀತಿಯಾಗಿ ಯೋಗ್ಯವಾದಂತಹ ಭೂಮಿ ಬೇಕೋ ಆ ರೀತಿಯಾದಂತಹ ಭೂಮಿಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಎಲ್ಲ ಕಡೆ ಚರಂಡಿ ಮುಂತಾದಂತಹ ವ್ಯವಸ್ಥೆಗಳು, ಹೀಗೆ ಎಲ್ಲವನ್ನು ಕೂಡ ಮಾಡಿದಾಗ ಆ ಸಾಕ್ಷಾತ್ ದೇವಲೋಕದಿಂದಾಗಿ ಅನೇಕ ಜನ ದೇವಾನುದೇವತೆಗಳು ಬಂದು ಅವನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾರೆ. ಯಾಕೆಂದರೆ ಸ್ತೋತ್ರ ಮಾಡಲಿಕ್ಕೆ ಪ್ರಧಾನ ಕಾರಣ ಅವನಲ್ಲಿ ಇದ್ದಂತಹ ರಾಜರಾಜೇಶ್ವರ ಎಂಬಂತಹ ಪರಮಾತ್ಮನ ರೂಪ. ಅಂತಹ ಪರಮಾತ್ಮನ ರೂಪವನ್ನು ವಿಶೇಷವಾಗಿ ಬಂದು ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಹೀಗೆ
ಸ್ತೋತ್ರವನ್ನು ಮಾಡಿ ಮುಂದೆ ಆ ಪೃಥು ಮಹಾರಾಜನ ವಂಶದ ಚರಿತ್ರೆಯನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಮನ್ವಂತರಗಳು, ಸ್ವಯಂಭುವ ಮನ್ವಂತರ, ತಾಪಸ ಮನ್ವಂತರ, ಸಾರೋಚಿಷ, ಉತ್ತಮ ಎಂಬುದಾಗಿ 14 ಮನ್ವಂತರಗಳು. ಆ ಎಲ್ಲ ಮನ್ವಂತರಗಳಲ್ಲಿ ಬಂದಂತಹ ರಾಜರ ಮಹಾರಾಜರ ಕಥೆಯನ್ನು ಹೇಳ್ತಾರೆ. ಮುಂದೆ ಅದೇ ವಂಶದಲ್ಲಿ ಬಂದಂತಹ ವೈವಸ್ವತ ಮನುವಿನ ವಂಶದಲ್ಲಿ ಬಂದಂತಹ ಸೂರ್ಯದೇವನ ಕಥೆ, ಆ ಸೂರ್ಯದೇವನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೂರ್ಯದೇವ ಅವನು ಹುಟ್ಟಿದ್ದು ಕಶ್ಯಪ ಮಹರ್ಷಿಗಳಲ್ಲಿ, ಕಶ್ಯಪ ಮತ್ತು ಅದಿತಿ ದೇವಿಯರಲ್ಲಿ ಹುಟ್ಟಿದಂತಹ ಸೂರ್ಯ. ಇವನ ಹೆಂಡತಿ ಯಾರು ಅಂತ ಹೇಳಿದ್ರೆ ಸಂಧ್ಯಾದೇವಿ ಅಂತ. ಈ ಸಂಧ್ಯಾದೇವಿ ದೇವತೆಗಳ ಬಡಗಿ, ಅಂದರೆ ವಿಶ್ವಕರ್ಮನ ಮಗಳು, ದೇವತೆಗಳ ಶಿಲ್ಪಿಯಾದಂತಹ ವಿಶ್ವಕರ್ಮನ ಮಗಳು. ವಿಶ್ವಕರ್ಮ ತಾನು ತುಂಬಾ ಕಡೆ ಹುಡುಗರನ್ನು ನೋಡ್ತಾನೆ ಅಂತೆ, ವರಗಳನ್ನು, ಯಾರೋ ನನ್ನ ಮಗಳಿಗೆ ಯೋಗ್ಯವಾದಂತಹ ವರ ಅಂತ. ಎಲ್ಲ ಕಡೆ ನೋಡಿ ನೋಡಿ ಕೊನೆಗೆ ಸೂರ್ಯನೇ ನನ್ನ ಮಗಳಿಗೆ ಯೋಗ್ಯವಾದಂತಹ ವರ. ಯಾಕೆಂದ್ರೆ ಇಡೀ ಜಗತ್ತನ್ನೇ ರಕ್ಷಣೆ ಮಾಡುವಂತಹ ಸೂರ್ಯ ನನ್ನ ಮಗಳನ್ನು ರಕ್ಷಣೆ ಮಾಡೇ ಮಾಡ್ತಾನೆ, ನಿಶ್ಚಿತ ಇದು. ಎಂತಹ ಕಷ್ಟ ಬಂದರೂ ಕೂಡ ನನ್ನ ಮಗಳನ್ನು ಬಿಡೋದಿಲ್ಲ ಅಂತ ಅವನು ಸೂರ್ಯನ ಮೇಲೆ ತುಂಬಾ ವಿಶ್ವಾಸದಿಂದಾಗಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಅಂತೆ. ಆದರೆ ಇವನ ನಂಬಿಕೆ ಸುಳ್ಳಾಗಿ ಹೋಗ್ಬಿಡ್ತು. ಯಾಕೆಂದ್ರೆ ಸೂರ್ಯನಲ್ಲಿ ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದ. ಆದರೆ ಸೂರ್ಯನಲ್ಲಿರುವಂತಹ ದೋಷಗಳೇನಂತ ಹೇಳಿದ್ರೆ, ದೋಷ ಅಂತ ಹೇಳಿದ್ರೆ ಅವನ ಹೆಂಡತಿಗೆ ಅದು ದೋಷ ಅಂತ ಅನಿಸಿತ್ತು. ಏನು ಅಂತ ಹೇಳಿದ್ರೆ ಸೂರ್ಯ ತುಂಬಾ ಬಿಸಿಯಾಗಿ ಇರ್ತಾನೆ. ನಾವು ಇಷ್ಟು ಬಿಸಿಲು ಬಂದ್ರೇನೆ ತುಂಬಾ ಬಿಸಿಲು ಅಂತ ಅನ್ಕೊಳ್ತೇವೆ. ಅಂತಹದರಲ್ಲಿ ಸೂರ್ಯನನ್ನೇ ಮದುವೆಯಾಗಿ ನಿರಂತರ ಅವನ ಜೊತೆ ವಾಸವಾಗಿ ಅವನನ್ನು ಆಲಿಂಗನ ಮಾಡಿಕೊಳ್ಳುವಂತಹ ಕಾರ್ಯ ಮಾಡಬೇಕಾದ್ರೆ ಆ ಸನ್ಯಾದಿಗೆ ತುಂಬಾ ದುಃಖ ಆಗ್ತಾ ಇತ್ತು ಅಂತೆ. ಯಾಕಂದ್ರೆ ಅಷ್ಟು ಬಿಸಿ, ಒಂದು ಬಿಸಿಯಾಗಿರ್ತಾ ಇದೆ ತುಂಬಾ, ಇನ್ನೊಂದು ತುಂಬಾ ಬಿಸಿ. ಯಾಕೆಂದ್ರೆ ಸೂರ್ಯ ನಿರಂತರವಾಗಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಇರಬೇಕು. ಇವತ್ತು ನಮಗೆ ಕೊಡ್ತಾನೆ, ನಾಳೆ ಅಮೆರಿಕದವ್ರಿಗೆ ಕೊಡ್ತಾನೆ ರಾತ್ರಿ ಹೊತ್ತು. ಹಾಗಾಗಿ ಸೂರ್ಯ ಇದ್ದೇ ಇರ್ತಾನೆ, ಸೂರ್ಯ ಮುಳುಗೋದಿಲ್ಲ, ನಮ್ಮ ಭೂಮಿ ತಿರುಗ್ತಾ ಇರುತ್ತೆ. ಹಾಗಾಗಿ ಸೂರ್ಯ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಹೀಗೆ ಒಂದು ತುಂಬಾ ಬಿಸಿಯಾಗಿದ್ದ, ದೇಹಕ್ಕೆ ತುಂಬಾ ದುಃಖ ಆಗ್ತಾ ಇತ್ತು. ಇನ್ನೊಂದು ತುಂಬಾ ಬಿಸಿಯಾಗಿದ್ದ, ಮನೆಗೆ ಬರ್ತಾನೆ ಇರಲಿಲ್ಲಂತೆ ಸೂರ್ಯ. ಮದುವೆಯಾಗಿ ಕೆಲವು ದಿನಗಳು ಮಾತ್ರ ಮನೆಯಲ್ಲಿ ಇರ್ತಾ ಇದ್ದ. ಅನಂತರ ನಿರಂತರವಾಗಿ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಕೆಲಸ, ಸರಿಯಾಗಿ ಮನೆಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಈ ರೀತಿಯಾಗಿ ಬ್ಯುಸಿಯಾಗಿರ್ತಾ ಇದ್ದ. ಅದೇ ರೀತಿಯಾಗಿ ಸೂರ್ಯನ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವನು ಎಷ್ಟು ಉದ್ದ ಇದ್ನೋ ಅಷ್ಟೇ ಅಗಲ ಇದ್ದ ಅಂತೆ. ದುಂಡಗಿರುವಂತಹ ವ್ಯಕ್ತಿ ಸಾಮಾನ್ಯವಾಗಿ ಒಂದ ಉದ್ದ ಇರಬೇಕು, ಇಲ್ಲ ದಪ್ಪ ಇರಬೇಕು. ಆದರೆ ಎರಡೂ ಇಲ್ಲ, ಎಷ್ಟು ಉದ್ದ ಇದ್ನೋ ಅಷ್ಟೇ ಅಗಲ ಇದ್ದ ಅಂತೆ. ಹಾಗಾಗಿ ಸಂಧ್ಯಾದೇವಿಗೆ ತುಂಬಾ ಕಷ್ಟ ಆಗಿಬಿಡ್ತು ಸಂಸಾರ ಮಾಡಲಿಕ್ಕೆ. ಸರಿಯಾಗಿ ಮನೆಗೆ ಬರ್ತಾ ಇರಲಿಲ್ಲ. ಮನೆಗೆ ಬಂದಾಗಲೂ ಕೂಡ ಏನು ತುಂಬಾ ಬಿಸಿ, ಮನೆಗೆ ಬರೋದು ತಕ್ಷಣ ಹೋಗಿಬಿಡೋದು. ಹೀಗೆ ಅವಳಿಗೆ ತುಂಬಾ ದುಃಖ ಆಗಿಬಿಡ್ತು. ನನ್ನ ತಂದೆ ಯಾಕಾದರೂ ಕೂಡ ನನ್ನನ್ನು ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಿದ್ನೋ ಅನ್ನೋಷ್ಟು, ಸಾಕ್ಷಾತ್ ಸೂರ್ಯದೇವನ ಮೇಲೇನೆ ಬೇಸರ ಬರುವಷ್ಟು ಅವನಿಗೆ ತುಂಬಾ ಇದಾಗ್ಬಿಡ್ತು ಅಂತೆ. ಕೆಲವೊಮ್ಮೆ ತುಂಬಾ ತಿಂಗಳುಗಳ ನಂತರ ಮನೆಗೆ ಸೂರ್ಯ ಬರ್ತಾ ಇದ್ದ. ಬಂದ ತಕ್ಷಣ ಹೆಂಡತಿಯನ್ನು ಪ್ರೀತಿಯಿಂದ ಆಲಿಂಗನ ಮಾಡ್ತಾ ಇದ್ದ. ಯಾಕಾದರೂ ಆಲಿಂಗನ ಮಾಡಿದ್ದು ಅಂತ ಅನಿಸ್ತಾ ಇತ್ತು. ಯಾಕೆ ಅಷ್ಟು ಬಿಸಿ. ಹೀಗಾಗಿ ಅವಳಿಗೆ ತುಂಬಾ ದುಃಖ ಆಗ್ಬಿಡ್ತು. ಕೊನೆಗೆ ಅಷ್ಟಿದ್ದರೂ ಕೂಡ ಅವಳಿಗೆ 3 ಜನ ಮಕ್ಕಳಾದರು ಅಂತೆ. ತ್ರೀಣ್ಯ ಪತ್ನಾನಿ ಕೌರವ್ಯ ಸಂನ್ಯಾಯಾಂ ತಾಪತಾಂ ವರಹ ಆದಿತ್ಯೋ ಜನಯಾಮಾಸ ಕನ್ಯಾಂ ದೌಚ ಪ್ರಜಾಪತಿ ಅಂತ ಒಟ್ಟು 3 ಜನ ಮಕ್ಕಳಾಗ್ತಾರೆ. ವೈವಸ್ವತ ಮನು, ಯಮಧರ್ಮ ಮತ್ತು ಯಮುನಾ ಎಂಬುದಾಗಿ 3 ಜನ ಮಕ್ಕಳಾಗ್ತಾರೆ. ಅದರಲ್ಲಿ ವೈವಸ್ವತ ಮನು ಶ್ರಾದ್ದಕ್ಕೆ ಅಧಿದೇವತೆ. ಇನ್ನು ಯಮಧರ್ಮ ಮತ್ತು ಯಮುನಾ ದೇವಿ ಇವರಿಬ್ಬರು ಕೂಡ ಅವಳಿ ಜವಳಿ ಮಕ್ಕಳು ಅಂತ. ಹಾಗಾಗಿ ಅವನಿಗೆ ಯಮ ಎಂಬುದಾಗಿ ಹೆಸರು ಇಡ್ತಾರೆ ಅಂತೆ. ಯಮ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅವಳಿ ಜವಳಿ ಅಂತ. ಜಗತ್ತಿನ ಮೊದಲನೇ ಅವಳಿ ಜವಳಿ ಮಕ್ಕಳು ಅಂತ ಹೇಳಿದ್ರೆ ಯಮಧರ್ಮ ಮತ್ತು ಯಮುನೆ. ಹಾಗಾಗಿ ಅವರಿಬ್ಬರಿಗೆ ಅದೇ ಹೆಸರನ್ನು ಇಟ್ಬಿಡ್ತಾರೆ, ಬೇರೆ ಹೆಸರು ನೀಡೋದಿಲ್ಲ. ಯಮುನಾ ಯಮ ಅಂತ ಹೇಳಿದ್ರೆ ಅವಳಿ ಜವಳಿ ಮಕ್ಕಳು ಅಂತಾನೆ ಹೆಸರು. ಹಾಗಾಗಿ ಅವರಿಗೆ ಅದೇ ಹೆಸರನ್ನು ಇಡ್ತಾರೆ. ಸರಿ ಅಂತ ಬೆಳೀತಾ ಹೋಗ್ತಾರೆ. ಮಕ್ಕಳ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ ಸೂರ್ಯದೇವ. ನಿರಂತರವಾಗಿ ಜಗತ್ತನ್ನು ಬೆಳಕಿ ಕೊಡುವುದೇ ಅವನ ದೊಡ್ಡ ಕೆಲಸ ಆಗಿತ್ತು. ಹಾಗಾಗಿ ಈ ಸಂಧ್ಯಾದೇವಿಯನ್ನೇ ಮಕ್ಕಳನ್ನು ಬೆಳೆಸ್ತಾ ಇರ್ತಾಳೆ. ಮಕ್ಕಳು ಒಂದು ಹಂತಕ್ಕೆ ಬರ್ತಾರೆ. ಸಂಧ್ಯಾದೇವಿಗೆ ಸಂಸಾರ ಎಂಬುದು ಎಂದರೆ ಸಾಕಾಗನ್ಸ್ಬಿಡುತ್ತೆ. ನಾನು ಇಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದ್ದೇ ಜಾಸ್ತಿ ಆಯಿತು, ಇನ್ನೂ ನನಗೆ ಸಂಸಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾನು ಒಂದು ನಿಶ್ಚಯವನ್ನು ಮಾಡ್ತಾಳೆ. ಇನ್ನು ನಾನು ಸೂರ್ಯನ ಜೊತೆ ಸಂಸಾರ ಮಾಡೋದಿಲ್ಲ, ನನ್ನ ತಂದೆಯ ಮನೆಗೆ ನಾನು ಹೋಗ್ಬಿಡ್ತೇನೆ ಅಂತ ನಿಶ್ಚಯ ಮಾಡ್ತಾಳೆ. ಸರಿ, ಹಾಗೆ ಹೋಗ್ಬಿಟ್ರೆ ಸೂರ್ಯನಿಗೆ ಸಿಟ್ಟು ಬರುತ್ತೆ. ಸರಿ, ಏನು ಮಾಡಬೇಕು ಅಂತ ಕೊನೆಗೆ ಒಂದು ಚಿಂತನೆ ಮಾಡಿ
ತನ್ನದೇ ಹಾಗೆ ಇರುವಂತಹ ಒಂದು ರೂಪವನ್ನು ಸೃಷ್ಟಿ ಮಾಡ್ತಾಳೆ ಅಂತೆ. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ, ಇವಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ವಿಶ್ವಕರ್ಮನ ಮಗಳು. ವಿಶ್ವಕರ್ಮ ದೇವತೆಗಳ ಶಿಲ್ಪಿ, ಹಾಗಾಗಿ ಆ ಶಿಲ್ಪಶಾಸ್ತ್ರವನ್ನು ತನ್ನ ಮಗಳಿಗೂ ಕಲಿಸಿದ್ದ. ಹಾಗಾಗಿ ಆ ಸಂಧ್ಯಾದೇವಿ ತನ್ನದೇ ಇರುವಂತಹ ಒಂದು ರೂಪವನ್ನು ಸೃಷ್ಟಿ ಮಾಡ್ತಾಳೆ ಅಂತೆ. ಅದಕ್ಕೆ ಛಾಯಾ ಎಂಬುದಾಗಿ ಹೆಸರಿಡ್ತಾಳೆ. ಹೀಗೆ ಛಾಯಾದೇವಿಯನ್ನು ಸೃಷ್ಟಿ ಮಾಡಿ ಅವಳಿಗೆ ಉಪದೇಶ ಮಾಡ್ತಾಳೆ ಅಂತೆ. ಅವಳಿಗೆ ಹೇಳ್ತಾಳೆ ತಂಗಿ ಅಂತ ಕರೀತಾಳೆ. ಯಾಕೆಂದರೆ ತಾನೇ ಸೃಷ್ಟಿ ಮಾಡಿದಂತಹ ಹೆಣ್ಣು ತನ್ನ ಗಂಡನಿಗೆ ಎರಡನೇ ಹೆಂಡತಿಯಾಗಿ ಹೋಗ್ತಾ ಇದ್ದಾಳೆ. ಹಾಗಾಗಿ ತಂಗಿ ಎಂಬುದಾಗಿ ಅವಳಿಗೆ ಸಂಬೋಧನೆ ಮಾಡಿ ಹೇಳ್ತಾಳೆ, ನನಗೆ ಇಲ್ಲಿ ಇರಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಹಾಗಾಗಿ ನಾನು ನನ್ನ ತಂದೆಯ ಮನೆಗೆ ಹೋಗ್ತೇನೆ, ನೀನು ನನ್ನ ಜಾಗದಲ್ಲಿ ಇರಬೇಕು. ನನ್ನ ಜಾಗದಲ್ಲಿ ಇದ್ದುಕೊಂಡು ನನ್ನ ಹೆಸರಿನಿಂದಾಗಿ, ನಿನ್ನ ಹೆಸರು ಛಾಯೆ, ಆದರೆ ಇವತ್ತಿನಿಂದಾಗಿ ನಿನ್ನ ಹೆಸರು ಸಂಧ್ಯಾದೇವಿ ಅಂತ, ನೀನು ನನ್ನ ಗಂಡನ ಜೊತೆಗೆ ಸಂಸಾರ ಮಾಡಬೇಕು. ಅಷ್ಟೇ ಅಲ್ಲ, ನನ್ನ ಮಕ್ಕಳು 3 ಜನ ಮಕ್ಕಳಿದ್ದಾರೆ, ವೈವಸ್ವತಮನು, ಯಮಧರ್ಮರಾಜ, ಯಮುನಾದೇವಿ. ಈ 3 ಜನ ಮಕ್ಕಳನ್ನು ಕೂಡ ನೀನು ತುಂಬ ಪ್ರೀತಿಯಿಂದಾಗಿ ನೋಡ್ಕೊಳ್ಬೇಕು. ಹಾಗಾಗಿ ನನಗೆ ಮಾತು ಕೊಡು. ಅಷ್ಟು ಮಾತ್ರ ಅಲ್ಲ, ಎಂತಹ ಸಂದರ್ಭ ಬಂದರೂ ಕೂಡ ನೀನು ಸಂಧ್ಯಾದೇವಿ ಅಲ್ಲ ಎಂಬುವಂಥ ವಿಚಾರ ಸೂರ್ಯನಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ. ಸರಿ ಅಂತ ಛಾಯಾದೇವಿ ಒಂದು ಮಾತನ್ನು ಹೇಳ್ತಾಳೆ, ಆಕಚಗ್ರಹಣ ದೇವಿ ಆಶಾಪಾಂ ನೈವ ಕರಹಿಚಿತ್. ಸರಿ, ನೀನು ಹೇಳಿದ್ದು ಸರಿ, ನಾನು ಹೇಳೋದಿಲ್ಲ. ಎಲ್ಲಿಯ ತನಕ ಅಂತ ಹೇಳಿದರೆ, ಸೂರ್ಯದೇವ ನನ್ನ ತಲೆಯ ಕೂದಲನ್ನು ಹಿಡಿದು ನೀನು ಯಾರು ಅಂತ ಕೇಳುವ ತನಕವೂ ಕೂಡ ನಾನು ಛಾಯಾದೇವಿ ಎಂಬಂತಹ ಸತ್ಯವನ್ನು ಸೂರ್ಯನಿಗೆ ಹೇಳೋದಿಲ್ಲ ಎಂಬುದಾಗಿ ಮಾತು ಕೊಡ್ತಾಳೆ. ಸರಿ ಅಂತ ಸಂಧ್ಯಾದೇವಿ ತುಂಬ ಖುಷಿಯಿಂದಾಗಿ ತನ್ನ ಅರಮನೆಗೆ ಹೋಗ್ತಾಳೆ. ಈ ಸೂರ್ಯನ ಕಾಟ ತಪ್ಪಿತು ಅಂತ ಆ ಭಾವನೆಯಿಂದಾಗಿ ತನ್ನ ಅರಮನೆಗೆ ಹೋಗ್ತಾಳೆ. ಹೋಗಬೇಕಾದ್ರೆ ತುಂಬ ಒಂದು ಕಡೆ ಬೇಸರ ಆಗುತ್ತೆ ಅಂತೆ. ಯಾಕೆಂದರೆ 3 ಜನ ಮುದ್ದಾದಂತಹ ಮಕ್ಕಳಿದ್ದಾರೆ, ಯಮಧರ್ಮರಾಜ, ಯಮುನೆ, ವೈವಸ್ವತಮನು. ಅವರನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ತುಂಬ ಬೇಸರ ಆಗುತ್ತೆ. ಆದರೆ ಅವರನ್ನು ಕರೆದುಕೊಂಡು ಹೋದರೆ ಮತ್ತೆ ಸೂರ್ಯನಿಗೆ ಡೌಟ್ ಬರುತ್ತೆ. ಹಾಗಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ನನ್ನ ಹಣೆ ಬರದಲ್ಲಿ ಬರೆದಿದ್ದೇ ಇಷ್ಟು ಅಂತ ಸೂರ್ಯದೇವರನ್ನು, ಆ 3 ಜನ ಮುದ್ದಾದಂತಹ ಮಕ್ಕಳನ್ನು ಕೂಡ ಛಾಯಾದೇವಿಯ ಕೈಯಲ್ಲಿ ಒಪ್ಪಿಸಿ ತಾನು ತನ್ನ ತಂದೆಯ ಅರಮನೆಗೆ ಬರ್ತಾಳೆ. ಅರಮನೆಗೆ ಬಂದ ತಕ್ಷಣ ಅವಳ ತಂದೆಗೆ ಇದು ಸರಿ ಅನಿಸೋದಿಲ್ಲ. ಎಷ್ಟೇ ಕಷ್ಟ ಆಗಲಿ, ನೀನು ನಿನ್ನ ಗಂಡನ ಮನೆಯಲ್ಲಿ ಇರಬೇಕಾದ್ದೇ ಸರಿ. ಸೂರ್ಯದೇವ ಸಾಮಾನ್ಯ ವ್ಯಕ್ತಿನ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ದೊಡ್ಡ ದೇವತೆ, ಅಂತಹ ಉತ್ತಮ ದೇವತೆಯನ್ನು ಬಿಟ್ಟು ಮನೆಗೆ ಬಂದಿದ್ದೇನೆ, ನೀನು ನಾಚಿಕೆ ಆಗೋದಿಲ್ಲ ಎಂಬುದಾಗಿ ತಂದೆ ಬೇಲಿಗೆ ಶುರು ಮಾಡ್ತಾನೆ ಅಂತೆ. ನೀನು ಏನೇ ಆಗಲಿ, ನನ್ನ ಮಗಳು ಸರಿ, ಮಗಳಾದವಳು ತಂದೆಯ ಮನೆಯಲ್ಲಿ 1 ವಾರ ಇರಬೇಕು, 10 ದಿನ ಇರಬೇಕು. ಹೀಗೆ ಗಂಡನನ್ನೇ ಬಿಟ್ಟು ನಿರಂತರವಾಗಿ ನನ್ನ ಮನೆಯಲ್ಲಿರಲಿಕ್ಕೆ ನನಗೆ ಒಪ್ಪಿಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀನು ನಿನ್ನ ಗಂಡನ ಮನೆಗೆ ವಾಪಸ್ ಹೋಗು ಅಂತ ಹೇಳ್ತಾರೆ ಯಾರು, ಅವಳ ತಂದೆ. ಈ ಕಡೆ ಗಂಡನ ಮನೆಯಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ, ಈಗ ಹೋದರೆ ಮತ್ತೆ ತೊಂದರೆ ಆಗುತ್ತೆ. ಯಾಕೆ, ಈಗಾಗಲೇ ಸಂಧ್ಯಾದೇವಿಯ ರೂಪ ಛಾಯಾದೇವಿ ಅಲ್ಲಿ ಇದ್ದುಬಿಟ್ಟಿದ್ದಾಳೆ. ಅವಳನ್ನೇ ಸಂಧ್ಯಾದೇವಿ ಅಂತ ಸೂರ್ಯ ಅನ್ಕೊಂಡು ಬಿಟ್ಟಿದ್ದಾನೆ. ಈಗ ವಾಪಸ್ ಹೋದರೆ ಸೂರ್ಯ ಶಾಪ ಕೊಡ್ತಾನೆ, ಮನೆಯಲ್ಲಿ ಹೋದರೆ ಮನೆಯಲ್ಲಿ ತಂದೆ ಇಟ್ಕೊಳ್ತಾ ಇಲ್ಲ. ಆವಾಗ ಸಂಧ್ಯಾದೇವಿಗೆ ತುಂಬ ದುಃಖ ಆಗುತ್ತೆ. ಸುಮ್ಮನೆ ಆತುರಪಟ್ಟು ಕೆಟ್ಟ ನಿರ್ಧಾರ ಮಾಡಿಬಿಟ್ಟೆ ಅಂತ ತುಂಬ ಬೇಸರ ಆಗಿ ಕೊನೆಗೆ ಅವಳೇನು ಮಾಡ್ತಾಳೆ, ನನಗೆ ಒಂದು ಹೆಣ್ಣಿಗೆ ಆಸರೆ ಅಂತ ಹೇಳಿದ್ರೆ ಗಂಡನ ಮನೆ, ಅದು ಇಲ್ಲದೆ ಹೋದರೆ ತಂದೆಯ ಮನೆ. ನನಗೆ ಲೋಕದಲ್ಲಿ ಗಂಡನ ಮನೆಯಲ್ಲಿ ಇರಲಿಕ್ಕೆ ಆಸ್ಪದ ಇಲ್ಲ, ಈ ಕಡೆ ತಂದೆಯ ಮನೆಯಲ್ಲಿ ಇರಲಿಕ್ಕೆ ಆಸ್ಪದ ಇಲ್ಲ. ಹಾಗಾಗಿ ನಾನು ಇನ್ನು ನನಗೆ ಆಸರೆ ಅಂತೇಳಿ ಪರಮಾತ್ಮನೊಬ್ಬನೇ ಆಸರೆ. ಹಾಗಾಗಿ ಆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ನಾನು ಮೋಕ್ಷಕ್ಕೆ ಹೋಗ್ತೇನೆ ಅಂತ ಅವಳು ಒಂದು ಜಾಗಕ್ಕೆ ಹೋಗ್ತಾಳೆ, ತಪಸ್ಸು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾಳೆ. ಆದರೆ ಆ ಸಂಧ್ಯಾದೇವಿ ಅತ್ಯಂತ ಸುಂದರವಾದಂತಹ ರೂಪ. ಅವಳನ್ನು ನೋಡಿ ಆ ಕಾಡಿನಲ್ಲಿ ವಾಸವಾಗಿದ್ದಂತಹ ರಾಕ್ಷಸರು ಅವಳ ಮೇಲೆ ಆಕರ್ಷಿತರಾಗಿ ಬರ್ತಾರೆ ಅಂತೆ. ಆವಾಗ ಅವಳೇನು ಮಾಡ್ತಾಳೆ, ಇದು ಕೂಡ ಸರಿಯಲ್ಲ ಅಂತ ತನ್ನ ದೇವತೆಯ ರೂಪವನ್ನು ಬಿಟ್ಟು ಒಂದು ಅಗಚ್ಚತ್ ಒಡವಾಭೂತ್ವ ಅಂತ, ಅಂದರೆ ಒಡವ ಎಂಬಂತಹ ರೂಪವನ್ನು ಧಾರಣೆ ಮಾಡ್ತಾಳೆ. ಒಡವ ಅಂತ ಹೇಳಿದರೆ ಹೆಣ್ಣು ಕುದುರೆಯ ರೂಪವನ್ನು ಧಾರಣೆ ಮಾಡಿ ಆ ಸಂಧ್ಯಾದೇವಿ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಅಂತೆ. ಆ ಹೆಣ್ಣು ಕುದುರೆಯಾಗಿದ್ದಾಗ ಒಂದು ಕುದುರೆ ಎಂಬುದು ಹೇಗಿರುತ್ತೋ ಹಾಗೆ, ಅಂದರೆ ಬೇರೆ ಯಾವ ಆಹಾರ ಇಲ್ಲ ಅವಳಿಗೆ, ಅನ್ನ ಮುಂತಾದ ಯಾವ ಆಹಾರ ಇಲ್ಲ. ಕುದುರೆ ಏನು ತಿನ್ನುತ್ತೆ, ಹುಲ್ಲು ತಿನ್ನುತ್ತೆ. ಹಾಗೆ ತನಗೆ ಕಷ್ಟ ಆದರೂ ಕೂಡ ಹುಲ್ಲನ್ನು ತಿಂದುಕೊಂಡು ನಿರಂತರವಾಗಿ ತಪಸ್ಸು ಮಾಡ್ತಾ ಇರ್ತಾಳೆ. ಈ ಕಡೆ
ಸಂಧ್ಯಾದೇವಿಯ ರೂಪಳಾದಂತಹ ಛಾಯಾದೇವಿ ಸೂರ್ಯನೊಟ್ಟಿಗೆ ಸಂಸಾರ ಮಾಡ್ತಾ ಇರ್ತಾಳೆ. ಸಂಸಾರ ಮಾಡಬೇಕಾದ್ರೆ ಏನಾಗುತ್ತೆ, ಅವಳಿಗೂ ಕೂಡ ಮಕ್ಕಳಾಗುತ್ತೆ ಅಂತೆ. ಅವಳಲ್ಲಿ ಹುಟ್ಟಿದಂತಹ ಮೊದಲ ಮಗ ಯಾರು ಅಂತ ಹೇಳಿದರೆ ಸಾವರ್ಣಿ ಮನು ಅಂತ. ಸಾವರ್ಣಿ ಮನು ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ, ಸಾವರ್ಣ ಅಂತ ಹೇಳಿದರೆ ಸೇಮ್ ಅಂತ ಅರ್ಥ, ಸೇಮ್ ಅಂತ ಒಂದೇ ಥರ ಇರೋದು ಅಂತ. ಅಂದರೆ ಸೂರ್ಯನ ಮೊದಲ ಮಗ ಯಾರು, ವೈವಸ್ವತ ಮನು. ಆ ವೈವಸ್ವತ ಮನುವಿನ ಥರನೇ ಈ ಸಾವರ್ಣಿ ಮನು ಇದ್ದ. ಹಾಗಾಗಿ ಅವನಿಗೆ ಸಾವರ್ಣಿ ಮನು ಎಂಬುದ ಹೆಸರಿಟ್ಟರಂತೆ. ಅಂದರೆ ಥೇಟ್ ಅಣ್ಣನ ಥರನೇ ಇದ್ದಾನೆ ಅಂತ. ಈಗ ಇವನು ಹುಟ್ಟಿದ ಅನಂತರ ಎರಡನೇ ಮಗನಾಗಿ ದ್ವಿತೀಯೋ ಯಸ್ಸುತಸ್ತಸ್ಯಾಹ ಸಜ್ಞೇಯ ಶನೈಶ್ಚರ ಎಂಬುದಾಗಿ, ಶನೈಶ್ಚರ ಶನಿಗ್ರಹ ಎಂಬುದು ಎರಡನೇ ಮಗನಾಗಿ ಹುಟ್ಟಿದ ಅಂತೆ. ಇವನಿಗೆ ಶನಿ ಎಂಬುದಾಗಿ ಹೆಸರಿಟ್ಟರು. ಶನಿ ಶಬ್ದಕ್ಕೆ ಹೆಸರಿನ ಅರ್ಥ ಏನು ಅಂತ ಹೇಳಿ ಸಂಸ್ಕೃತದಲ್ಲಿ ನಿಧಾನವಾಗಿ ಹೋಗುವನು ಅಂತ. ಯಾಕೆಂದರೆ ಅವನು ಹುಟ್ಟಬೇಕಾದ್ರೂ ಕೂಡ ನಿಧಾನವಾಗಿ ಹುಟ್ಟಿದ ಅಂತೆ. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಹೇಳುವಂತೆ ಪೂರ್ಣ ಗರ್ಭ ಅಂತ ಹೇಳಿದರೆ 9 ತಿಂಗಳು 9 ದಿನ 9 ಗಂಟೆ ಅಷ್ಟಾದ ಮೇಲೆ ಮಗು ಹುಟ್ಟಿದರೆ ಅದು ಪೂರ್ಣ ಗರ್ಭ ಅಂತ. ಆದರೆ ಶನೈಶ್ಚರ ಯಾವಾಗ ಹುಟ್ಟಿದ ಅಂತ ಹೇಳಿದರೆ 30 ತಿಂಗಳುಗಳ ಕಾಲ ಆ ಛಾಯಾದೇವಿ ಗರ್ಭದಲ್ಲೇ ಇದ್ದು, ಅಂದರೆ ಸುಮಾರು 2.5 ವರ್ಷಗಳ ಕಾಲ ನಿಧಾನವಾಗಿ ಹುಟ್ಟಿದ. ಹಾಗಾಗಿ ಅವನಿಗೆ ಶನೈಶ್ಚರ ಎಂಬುದ ಹೆಸರಿಟ್ಟರು. ಅಂದರೆ ನಿಧಾನವಾಗಿ ಹುಟ್ಟಿದವನು. ಅಷ್ಟು ಮಾತ್ರ ಮುಂದೆ 7.5 ಎಂಬುದಾಗಿ ನಾವೇನು ಕೇಳ್ತೇವೆ, ಅದರಲ್ಲೂ ಕೂಡ ಶನಿ ನಿಧಾನವಾಗಿ ಹೋಗ್ತಾ ಇರ್ತಾನೆ. ಹಾಗಾಗಿ ಆ 7.5 ವರ್ಷದ ಶನಿ ಬರುತ್ತೆ. ಹಾಗಾಗಿ ಅವನ ಹೆಸರಿಗೆ ಅರ್ಥ ಏನಂತ ಹೇಳಿದ್ರೆ ಶನಿ ಅಂತ. ಅಂದರೆ ನಿಧಾನವಾಗಿ ಸಂಚಾರ ಮಾಡುವವನು ಎಂಬುದಾಗಿ ಅವನಿಗೆ ಹೆಸರನ್ನು ಇಡುತ್ತಾರೆ. ಇಷ್ಟೆಲ್ಲ ಆಯಿತು. ಹೀಗೆ ಆ ಛಾಯಾದೇವಿಗೆ ಒಟ್ಟು 2 ಮಕ್ಕಳು, ಒಂದು ಸಾವರ್ಣಿ ಮನು, ಇನ್ನೊಂದು ಶನೈಶ್ಚರ ಅಂತ. ಇಲ್ಲಿಯ ತನಕ ಆ ಛಾಯಾದೇವಿ ತನ್ನ 3 ಜನ ಮಕ್ಕಳು ಏನಿದ್ರು, ವೈವಸ್ವತ ಮನು, ಯಮುನಾ ಮತ್ತು ಯಮಧರ್ಮರಾಜ, ಅವರನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದು. ಯಾವಾಗ ತನಗೆ 2 ಮಕ್ಕಳಾದರೋ ಆವಾಗ ತಾರತಮ್ಯ ಪ್ರಾರಂಭ ಆಯಿತು ಅಂತೆ. ಯಾಕೆ, ಅವರು 3 ಜೊತೆ ಇವಳ ಮಕ್ಕಳಲ್ಲ, ಸವತಿಯ ಮಕ್ಕಳು. ಇವರಿಬ್ಬರು ತನ್ನ ಸ್ವಂತ ಮಕ್ಕಳು. ಹಾಗಾಗಿ ತಾರತಮ್ಯ ಪ್ರಾರಂಭ ಆಯಿತು. ಹೇಗೆ ತಾರತಮ್ಯ ಅಂತ ಹೇಳಿದರೆ, ಮನೆಯಲ್ಲಿ ಏನಾದರೂ ಸ್ವೀಟ್ ಮುಂತಾದಂತಹ ಪದಾರ್ಥಗಳನ್ನು ಮಾಡಿದರೆ ಈ ಶನೈಶ್ಚರನಿಗೆ ಮತ್ತು ಸಾವರ್ಣಿ ಮನುವಿಗೆ ಜಾಸ್ತಿ ಸ್ವೀಟ್ ಹಾಕೋದು, ತನ್ನ ಮಲತಾಯಿ ಮಕ್ಕಳಿಗೆ ಅಂದರೆ ಯಾರಿಗೆ, ಯಮಧರ್ಮರಾಜ ಅವರಿಗೆಲ್ಲ ಕಡಿಮೆ ಊಟ ಹಾಕೋದು. ಅವರಿಗೆ ಸರಿಯಾಗಿ ನೀರು ಕೊಡ್ತಾ ಇರಲಿಲ್ಲ. ಹೀಗೆ ಏನು ಮನೆಯಲ್ಲಿ ಪದಾರ್ಥ ಮಾಡಲಿ ಇವರಿಗೆ ಜಾಸ್ತಿ, ಅವರಿಗೆ ಕಡಿಮೆ. ಮನೆಗೆ ಹೊಸ ಬಟ್ಟೆಗಳನ್ನು ತಂದರೆ ಇವರಿಗೆ ಜಾಸ್ತಿ, ಅವರಿಗೆ ಕಡಿಮೆ. ಹಬ್ಬಕ್ಕೆ ಹೊಸ ಬಟ್ಟೆಗಳೇ ತರ್ತಾ ಇರಲಿಲ್ಲ. ಹೀಗೆ ಮಲತಾಯಿ ಯಾವ ರೀತಿಯಾಗಿ ನಮ್ಮ ಲೋಕದಲ್ಲಿ ಮಾಡ್ತಾಳೋ ಆ ರೀತಿಯಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು ಅಂತೆ. ಆವಾಗ ಇದೆಲ್ಲ ಯಮಧರ್ಮರಾಜ ನೋಡ್ತಾ ಇದ್ದ. ಯಾಕೆಂದರೆ ಯಮಧರ್ಮರಾಜ ಅವನಿಗೆ ಹೆಸರೇ ಧರ್ಮವರ್ತಿ ಅಂತ. ಧರ್ಮವನ್ನು ನಿರಂತರವಾಗಿ ಪಾಲನೆ ಮಾಡ್ತಾ ಇರ್ತಾನೆ. ಅಂತಹ ಯಮಧರ್ಮರಾಜನಿಗೆ ತುಂಬ ಸಿಟ್ಟು ಬರುತ್ತೆ ಅಂತೆ. ತುಂಬ ಸಿಟ್ಟು ಬಂದು ಕೊನೆಗೆ ಅವನು ಹೇಳ್ತಾನೆ, ನೀನು ಮಾಡೋದು ಯಾಕೋ ಸರಿ ಇಲ್ಲ ಎಂಬುದಾಗಿ ಹೇಳ್ತಾನೆ. ಯಾರಿಗೆ, ತನ್ನ ತಾಯಿಯಾದಂತಹ ಛಾಯಾದೇವಿಗೆ ಹೇಳ್ತಾನೆ ಅಂತೆ. ಇಲ್ಲ, ನಾನು ಮಾಡೋದು ಸರಿಯೇ ಇದೆ, ನಾನೇ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಯಮಧರ್ಮರಾಜನಿಗೆ ತುಂಬ ಸಿಟ್ಟು ಬಂದು ತಾನೇನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ಬಲಗಾಲನ್ನು ಎತ್ತಿ ತನ್ನ ತಾಯಿಗೆ ಒದ್ದು ಬಿಡ್ತಾನೆ ಅಂತೆ. ಅಂದರೆ ಅಷ್ಟು ಸಿಟ್ಟು ಬಂದು ಬಿಟ್ಟಿರುತ್ತೆ. ನಿರಂತರವಾಗಿ ಬರೀ ತಾರತಮ್ಯ ತಾರತಮ್ಯ ತಾರತಮ್ಯ, ಪಕ್ಷಪಾತ. ಏನು ಮಾಡಿದರೂ ಕೂಡ ಅವರಿಗೆ ಜಾಸ್ತಿ, ನನಗೆ ಕಡಿಮೆ. ಇಷ್ಟೆಲ್ಲ ನೋಡಿ ಯಮಧರ್ಮರಾಜನಿಗೆ ತುಂಬ ಸಿಟ್ಟು ಬಂದು ಆ ಸಿಟ್ಟಿನಿಂದಾಗಿ ತನ್ನ ಕಾಲನ್ನು ಎತ್ತಿ ತನ್ನ ತಾಯಿಗೆ ಸಂಧ್ಯಾದೇವಿಗೆ ಒದ್ದು ಬಿಡ್ತಾನೆ ಅಂತೆ. ಆವಾಗ ಆ ಸಂಧ್ಯಾದೇವಿ ಕೂಡ ತುಂಬ ಸಿಟ್ಟಿನಿಂದಾಗಿ ಅವನಿಗೆ ಶಾಪವನ್ನು ಕೊಡ್ತಾಳೆ. ನನಗೆ ಒದ್ದಂತಹ ನಿನ್ನ ಕಾಲು ಹುಳ ಹಿಡಿದು ಹೋಗಲಿ, ನಾಶವಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಡ್ತಾಳೆ. ಹೀಗೆ ಆ ಯಮಧರ್ಮರಾಜನ ಕಾಲು ಎಂಬುದು ಬಿದ್ದು ಹೋಗಲಿ ಎಂಬುದಾಗಿ ಶಾಪ ಕೊಡ್ತಾಳೆ. ಈ ರೀತಿಯಾಗಿ ಶಾಪ ಕೊಟ್ಟಾಗ ಆ ಶಾಪವನ್ನು ಕೊಡ್ತಾಳೆ. ಶಾಪ ಕೊಟ್ಟಾಗ ಆ ಯಮಧರ್ಮರಾಜ ಹೇಳ್ತಾನೆ, ಇದರಿಂದಾಗಿ ನನಗೆ ಗೊತ್ತಾಗ್ತಾ ಇದೆ ನೀನು ನನ್ನ ತಾಯಿಯೇ ಅಲ್ಲ ಅಂತ. ಆವಾಗ ಒಂದು ಮಾತು ಹೇಳ್ತಾನೆ ಯಮಧರ್ಮರಾಜ, ಅಪತ್ಯಂ ದುರಪತ್ಯಂ ಸ್ಯಾತ್ ನಾಂಬಾ ಕುಜನನಿ ಭವೇತ್ ಅಂತ. ತಾಯಿ, ನೀನು ನನ್ನ ತಾಯಿ ಹೌದು ಅಲ್ಲ ಅಂತ ನನಗೆ ಸಂದೇಹ ಬರ್ತಾ ಇದೆ. ಯಾಕೆಂದರೆ ಜಗತ್ತಿನಲ್ಲಿ ಯಾವಾಗಲಾದರೂ ಕೂಡ ಅಪತ್ಯಂ ದುರಪತ್ಯಂ ಸ್ಯಾತ್, ಕೆಟ್ಟ ಮಗ ಹುಟ್ಟಬಹುದು, ಕೆಟ್ಟ ಮಕ್ಕಳು ಹುಟ್ಟಬಹುದು. ಆದರೆ ನಾಂಬಾ ಕುಜನನಿ ಭವೇತ್, ಕೆಟ್ಟ ತಾಯಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳು ಎಷ್ಟು ಹೊಡೆಯಲಿ ಒದ್ದರೂ ಕೂಡ, ದುಃಖ ಆದರೂ ಕೂಡ ಸುಮ್ಮನೆ ಇರ್ತಾಳೆ ತಾಯಿ. ಆದರೆ ನೀನು ಪ್ರತಿಯಾಗಿ ಒಬ್ಬ ಮಗನಿಗೆ
ಕಾಲು ಬಿದ್ದು ಹೋಗಲಿ, ಕಾಲಿಗೆ ಹುಳ ಹಿಡಿದು ಹೋಗಲಿ ಶಾಪ ಕೊಟ್ಟಿದ್ದೀಯಾ ಅಂತ ಹೇಳಿದ್ರೆ ನೀನು ನನ್ನ ತಾಯಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ನೀನು ಯಾರು ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಆವಾಗ ಅವಳು ಹೇಳ್ತಾಳೆ, ಈಗ ನಾನು ನಿನ್ನ ತಾಯಿಯಾಗಿದ್ದೇನೆ, ಆದರೆ ನಾನು ಅತ್ಯಂತ ಪೂಜ್ಯಳಾದಂತಹ ವ್ಯಕ್ತಿ. ಒಬ್ಬ ವ್ಯಕ್ತಿಗೆ ಜಗತ್ತಿನಲ್ಲಿ ಅತ್ಯಂತ ಪೂಜ್ಯಳಾದಂತಹ ಸ್ಥಾನ ಅಂತ ಹೇಳಿದ್ರೆ ಅದು ತಾಯಿಗೆ ಸ್ಥಾನ. ಅಂತಹ ತಾಯಿಗೆ ನೀನು ಒದ್ದಿದ್ದೀಯ, ಅದರಿಂದಾಗಿ ನಾನು ನಿನಗೆ ಶಾಪ ಕೊಟ್ಟೆ ಅಷ್ಟೇ, ನಾನು ನಿಜವಾಗಿ ನಿನ್ನ ತಾಯಿ ಎಂಬುದಾಗಿ ಹೇಳ್ತಾಳಂತೆ. ಅಷ್ಟಾದರೂ ಕೂಡ ಯಮಧರ್ಮರಾಜನಿಗೆ ಏನು ಒಪ್ಪಿಗೆ ಆಗೋದಿಲ್ಲ. ಇವಳು ಬೇರೆ ಯಾರೋ ಇರಬೇಕು ಅಂತ ನೇರವಾಗಿ ತನ್ನ ತಂದೆಯ ಹತ್ತಿರ ಹೋಗ್ತಾನೆ. ತಂದೆ ಮನೆಯಲ್ಲಿ ಇರೋದೇ ಇಲ್ಲ, ಯಾರು ಸೂರ್ಯದೇವ. ನೇರವಾಗಿ ತನ್ನ ತಂದೆಯ ಹತ್ತಿರ ಹೋಗ್ತಾನೆ, ಇಷ್ಟೆಲ್ಲ ವೃತ್ತಾಂತವನ್ನು ಹೇಳ್ತಾನೆ. ತಂದೆ, ನನಗೆ ಯಾಕೋ ಸಂದೇಹ ಬರ್ತಾ ಇದೆ, ಇವಳು ನನ್ನ ತಾಯಿ ಅಲ್ಲ, ಇವಳು ಯಾವತ್ತು ನಮ್ಮ ಮನೆಗೆ ಬಂದಳೋ ಅವತ್ತಿನಿಂದಾಗಿ ಇವಳಲ್ಲಿ ಕೇವಲ ತಾರತಮ್ಯನೇ ಕಾಣಿಸ್ತಾ ಇದೆ, ಹಾಗಾಗಿ ಇವಳು ನನ್ನ ತಾಯಿ ಅಲ್ಲ ಎಂಬುದಾಗಿ ಹೇಳ್ತಾನೆ ಅಂತೆ. ಆವಾಗ ಯಮಧರ್ಮರಾಜನ ಮಾತಿನಿಂದಾಗಿ ಆ ಸೂರ್ಯದೇವ ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದು ಎಲ್ಲವನ್ನು ಕೂಡ ಒಮ್ಮೆ ತನ್ನ ಧ್ಯಾನ ದೃಷ್ಟಿಯಿಂದಾಗಿ ನೋಡ್ತಾನೆ. ಆವಾಗ ಗೊತ್ತಾಗುತ್ತೆ ಇವಳು ಸಂಧ್ಯಾದೇವಿ ಅಲ್ಲ, ಅವಳಂತೇನೆ ಇರುವಂತಹ ಛಾಯಾದೇವಿ ಅಂತ. ತಕ್ಷಣವೇನೆ ಅವಳ ಮುಡಿಯನ್ನು ಅಂದರೆ ಕೂದಲನ್ನು ಹಿಡಿದುಕೊಂಡು ಪ್ರಶ್ನೆ ಮಾಡಿದೆ, ಯಾರು ನೀನು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಇವಳು ಮಾತು ಕೊಟ್ಟಿದ್ಲು, ಸೂರ್ಯ ನನ್ನ ಕೂದಲನ್ನು ಹಿಡಿದು ಕೇಳುವವರೆಗೂ ನಾನು ಸತ್ಯವನ್ನು ಹೇಳೋದಿಲ್ಲ ಅಂತ. ಕೂದಲನ್ನು ಹಿಡಿದು ಕೇಳಿದ ತಕ್ಷಣದಲ್ಲಿ ಸತ್ಯವನ್ನು ಹೇಳ್ತಾಳೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಆ ಸೂರ್ಯನಿಗೆ ತುಂಬ ಬೇಸರ ಆಗುತ್ತೆ. ತಕ್ಷಣವೇನೆ ಆ ಸೂರ್ಯ ತಾನೇನು ಮಾಡ್ತಾನೆ, ಮೊದಲು ತನ್ನ ಯಮಧರ್ಮರಾಜನಿಗೆ ಒಂದು ವರವನ್ನು ಕೊಡ್ತಾನೆ ಅಂತೆ. ಏನಂತ ಹೇಳಿದರೆ, ನಿನಗೆ ನಿನ್ನ ತಾಯಿ ಶಾಪ ಕೊಟ್ಟಿದ್ದಾಳೆ. ಏನಂತ, ನಿನ್ನ ಕಾಲು ಹುಳ ಹಿಡಿದು ಹೋಗಲಿ ಅಂತ. ಆ ಶಾಪವನ್ನು ಪರಿಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ತಾಯಿ ಶಾಪ ಕೊಟ್ಟಿದ್ದಾಳೆ, ಅದನ್ನು ನೀನು ಅನುಭವಿಸಲೇಬೇಕು. ಆದರೆ ನಿನಗೆ ಶಾಪವನ್ನು ಕೊಟ್ಟು ಬಿಟ್ಟರೆ ಅದು ಇಡೀ ಲೋಕಕ್ಕೆ ಕೆಟ್ಟದಾಗುತ್ತೆ. ಯಾಕೆ, ಯಮಧರ್ಮರಾಜ ಧರ್ಮದೇವತೆ, ಅವನು ಇಡೀ ಜಗತ್ತಿನ ಧರ್ಮಗಳನ್ನು ನಿಯಮನ ಮಾಡುವಂತಹ ವ್ಯಕ್ತಿ. ಅವನಿಗೇನೆ ಕಾಲಿಲ್ಲ ಅಂತ ಹೇಳ್ಬಿಟ್ರೆ ತುಂಬ ಅವನಿಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ತಾಯಿಯ ಶಾಪವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಕಾಲು ಹುಳ ಹಿಡಿದು ಹೋಗುತ್ತೆ, ಆದರೆ ಮುಂದೆ ಮತ್ತೆ ಬೆಳೆಯುತ್ತೆ. ಯಾಕೆಂದರೆ ನಾವು ನವಗ್ರಹದಲ್ಲಿ ಸ್ತೋತ್ರದಲ್ಲಿ ಕೇಳಬೇಕಾದ್ರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬುದಾಗಿ ಹೇಳ್ತಾರೆ. ನಮಗೆ ಉತ್ತಮವಾದಂತಹ ಆರೋಗ್ಯ ಬೇಕು ಅಂತ ಹೇಳಿದರೆ ಅದು ಸೂರ್ಯನ ಉಪಾಸನೆಯನ್ನು ಮಾಡಿದರೆ ಅದರಿಂದಾಗಿ ಉತ್ತಮವಾದಂತಹ ಆರೋಗ್ಯ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆರೋಗ್ಯಕ್ಕೆ ಅಭಿಮಾನಿ ದೇವತೆಯಾದಂಥವನು ಸೂರ್ಯ. ಹಾಗಾಗಿ ಸೂರ್ಯ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಿನ್ನ ತಾಯಿಯ ಶಾಪದಂತೆ ನಿನ್ನ ಕಾಲು ಹುಳ ಹಿಡಿದು ಹೋಗುತ್ತೆ, ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಆದರೆ ನಿನ್ನ ತಂದೆಯ ಅನುಗ್ರಹದಿಂದ ಅಂದರೆ ನನ್ನ ಅನುಗ್ರಹದಿಂದಾಗಿ ಮತ್ತೆ ಆ ಕಾಲು ಮುಂದೆ ಬೆಳೆಯುತ್ತೆ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ, ನಿನ್ನ ತಾಯಿಯ ಶಾಪವೂ ಸತ್ಯ ಆಗುತ್ತೆ, ನಿನಗೆ ಕಾಲು ಮತ್ತೆ ವಾಪಸ್ ಬಂದೇ ಬರುತ್ತೆ, ನಿನ್ನ ಮುಂಚಿನಂತೆ ಆರಾಮವಾಗಿ ಎಲ್ಲರಂತೆ ಓಡಾಡುವುದು ಎಲ್ಲವನ್ನು ಕೂಡ ಮಾಡ್ತೀಯ ಎಂಬುದಾಗಿ ಹೇಳ್ತಾನೆ. ಹೀಗೆ ಹೇಳಿ ಆ ಛಾಯಾದೇವಿ ಹೇಳ್ತಾಳೆ, ನಾನು ಛಾಯಾದೇವಿ ಸಂಧ್ಯಾದೇವಿ ಅಲ್ಲ ಎಂಬುದಾಗಿ ಹೇಳಿದಾಗ ನೇರವಾಗಿ ತುಂಬ ಸಿಟ್ಟು ಬರುತ್ತೆ. ಆ ಸಿಟ್ಟಿನಿಂದಾಗಿ ನೇರವಾಗಿ ತನ್ನ ಮಾವನ ಮನೆಗೆ ಹೋಗ್ತಾನೆ. ಮಾವ ತ್ವಷ್ಟೃ ಪ್ರಜಾಪತಿ ಅಂತ. ಆ ಪ್ರಜಾಪತಿಯ ಮನೆಗೆ ಹೋಗ್ತಾನೆ, ಎಲ್ಲಿ ನನ್ನ ಹೆಂಡತಿ ಅಂತ. ಆ ತ್ವಷ್ಟೃ ಪ್ರಜಾಪತಿಗೆ ತುಂಬ ಹೆದರಿಕೆ ಬಂದುಬಿಡುತ್ತೆ. ಯಾಕೆಂದರೆ ಮೊದಲೇ ಸೂರ್ಯ ಅತ್ಯಂತ ಬಿಸಿಲಿನ ರೂಪ, ಅದರಲ್ಲೂ ಕೂಡ ತುಂಬ ಸಿಟ್ಟಾಗಿ ಬಂದುಬಿಟ್ಟಿದ್ದಾನೆ. ಏನು ಕಾದಿದ್ದೇನೆ ಏನು ಅಂತ, ನನ್ನ ಮಗಳು ಇಲ್ಲಿ ಬಂದಿಲ್ಲ, ಅವಳು ನನ್ನ ಮನೆಗೆ ಬಂದ ತಕ್ಷಣ ನಾನು ಅವಳನ್ನು ಇಟ್ಟುಕೊಳ್ಳಿಲ್ಲ, ಗಂಡನ ಮನೆಯೇ ನಿನಗೆ ಆವಾಸ ಸ್ಥಾನ, ಅಲ್ಲಿಯೇ ಹೋಗುವಂತ ವಾಪಸ್ ಕಳಿಸಿದೆ, ಹಾಗಾಗಿ ನಿನ್ನ ಮನೆಗೆ ಬಂದಿಲ್ವಾ ಅಂತ ಕೇಳ್ತಾನೆ. ಆವಾಗ ಸೂರ್ಯನಿಗೆ ಚಿಂತೆಯಾಗುತ್ತೆ, ನನ್ನ ಹೆಂಡತಿ ನಾನು ಇಲ್ಲಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಮಾವ ಏನು ಅಂದ್ಕೊಂಡಿದ್ದಾನೆ, ನನ್ನ ಮನೆಯಲ್ಲಿ ಇದ್ದಾನೆ ಅಂತ ಅವನು ಅಂದ್ಕೊಂಡಿದ್ದಾನೆ. ಹೀಗೆ ನನ್ನ ಮನೆಯಲ್ಲಿಯೂ ಇಲ್ಲ, ಅವನ ಮನೆಯಲ್ಲಿಯೂ ಇಲ್ಲ, ಎಲ್ಲೂ ಹೋಗಿದ್ದಾಳೆ ಎಂಬುದಾಗಿ ತಾನು ಚಿಂತೆ ಮಾಡಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ, ನನ್ನ ಹೆಂಡತಿ ಒಡವ ಎಂಬಂತಹ ರೂಪದಿಂದಾಗಿ ಅಂದರೆ ಹೆಣ್ಣು ಕುದುರೆಯ ರೂಪದಿಂದಾಗಿ ತಪಸ್ಸು ಮಾಡ್ತಾ ಇದ್ದಾಳೆ, ಅವಳನ್ನು ನಾನು ಕರೆದುಕೊಂಡು ಬರಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿ ಅವಳು ಎಲ್ಲಿ ತಪಸ್ಸು ಮಾಡ್ತಾ ಇದ್ಲೋ ಆ ಜಾಗಕ್ಕೆ ಹೋಗ್ತಾನೆ. ಮುಂದೆ ಏನಾಯಿತು ಎಂಬಂತಹ ವಿಚಾರವನ್ನು ಸಂಜೆಯ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.